ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭಕ್ತೇಷ್ವಪಿ ಕುಜನಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪಾರಂಭವಾಕ್ಯಜಲದೇಹೇ ಭುವನೈಕಸಾರಂ ಸ್ವೈರಂ ಕೃತೋರುವಿಧವೇದಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯೀಭವೈರಿಣೇ ಮಾಧ್ವರಾದ್ಧಾಂತ ವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದ ಮಾತನೋತು. ಅನವದ್ಯ ಆತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಇಂದಿನಿಂದ ಪುರುಷ ಸೂಕ್ತದ ಅರ್ಥದ ಅನುಸಂಧಾನವನ್ನ ಮಾಡ್ತಾ ಇದ್ದೇವೆ. ವೈದಿಕ ಪ್ರಪಂಚದಲ್ಲಿ ಅನೇಕ ಸೂಕ್ತಗಳೆಲ್ಲ ಇದೆ. ಶ್ರೀ ಸೂಕ್ತ, ಭಾಗ್ಯ ಸೂಕ್ತ, ಅದೇ ಥರ ಬೇರೆ ಬೇರೆ ಸೂಕ್ತಗಳೆಲ್ಲ ಇದೆ. ಆದರೆ ಆ ಎಲ್ಲ ಸೂಕ್ತಗಳಿಗಿಂತಲೂ ಕೂಡ ಅತ್ಯಂತ ಮಿಗಿಲಾಗಿರ್ತಕ್ಕಂಥದ್ದು, ಎಲ್ಲ ವೇದಗಳಿಗೆ ಮೂಲಾಧಾರವಾಗಿರ್ತಕ್ಕಂಥದ್ದು ಅಂದರೆ ಅದು ಪುರುಷ ಸೂಕ್ತ. ಶ್ರೀಮದ್ ಆಚಾರ್ಯರೇ ಇದರ ಬಗ್ಗೆ ಆ ಥರ ಹೇಳ್ತಾ ಇದ್ದಾರೆ. ಆದ್ರಿಂದ ವೇದಾಹ ಪುರುಷ ಸೂಕ್ತಗಾಹ ಅಂತ ಹೇಳಿದ್ದಾರೆ ನೋಡಿ. ಎಲ್ಲ ಸಮಸ್ತ ವೇದಗಳು ಕೂಡ ಪುರುಷ ಸೂಕ್ತದ ಒಳಗಡೆ ಅವು ಹಾಸುಹೊಕ್ಕಾಗಿವೆ. ಹಾಗಾದರೆ ಏನಪ್ಪ ಬೇರೆ ಸೂಕ್ತಗಳಿಗೆ ಇಲ್ಲದೆ ಇರತಕ್ಕಂಥ ವೈಶಿಷ್ಟ್ಯ ಈ ಪುರುಷ ಸೂಕ್ತಕ್ಕೆ ಅಂತ ಹೇಳಿಬಿಟ್ರೆ, ಇದು ಒಂದು ಮಂತ್ರ ರೂಪವಾಗಿ ಇದು ಹೊರಹೊಮ್ಮಿರತಕ್ಕಂಥದ್ದಾಗಿದೆ. ಆ ಮಂತ್ರಗಳಲ್ಲಿ ಕೂಡ ಪುರುಷ ಸೂಕ್ತ ಮಂತ್ರ ಅನ್ನೋದು ಕೂಡ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಂತ್ರ ಇದು. ಈ ವೇದಗಳಲ್ಲಿ 4 ತರಹದ ವೈವಿಧ್ಯಗಳೆಲ್ಲ ಇದೆ. ಅದರಲ್ಲಿ ಸಂಹಿತ, ಆನಂತರದಲ್ಲಿ ಆರಣ್ಯಕ, ಬ್ರಾಹ್ಮಣ, ಮಂತ್ರ, ವಿಧಿ, ಹೀಗೆಲ್ಲ ವೇದಗಳಲ್ಲಿ ಬೇರೆ ಬೇರೆ ವೈವಿಧ್ಯಗಳೆಲ್ಲ ಇದೆ. ಹೇಗೆ ಬ್ರಾಹ್ಮಣರಲ್ಲೇ ಮಾಧ್ವರು, ಶ್ರೀವೈಷ್ಣವರು, ಆನಂತರದಲ್ಲಿ ಈ ಥರದ್ದೆಲ್ಲ ವೈವಿಧ್ಯಗಳಿದೆಲ್ಲ, ಅದರಂತೆ ವಿಧಿ, ಮಂತ್ರ, ಆರಣ್ಯಕ, ಬ್ರಾಹ್ಮಣ ಅಂತೆಲ್ಲ ಇದೆ. ಈ ಥರದ ಅನೇಕ ವೈವಿಧ್ಯಗಳಲ್ಲಿ ಮಂತ್ರ ಭಾಗಕ್ಕೆ ಬಹಳ ಮಹತ್ವ ಅಂತ ಅಲ್ಲಿ ಬೇರೆ. ಆದ್ದರಿಂದ ಆ ಮಂತ್ರಗಳಲ್ಲಿ ಈ ಒಂದು ಪುರುಷ ಸೂಕ್ತವು ಕೂಡ ಪುರುಷ ಸೂಕ್ತ ಮಂತ್ರ ಅಂತ ಹೇಳ್ತಾರೆ. ಅದು ಏನಪ್ಪ ಮಂತ್ರದಲ್ಲಿ, ಮಂತ್ರ ಅನ್ನೋ ಶಬ್ದಕ್ಕೆ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮತ್ತೆ 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 ಆವೃತ್ತಿ ಮಾಡ್ತಾ ಇರ್ತೇವೆ. ಆವೃತ್ತಿ ಮಾಡಿದ್ದರಿಂದ ನಮಗೆ ಅದು ರಕ್ಷಣೆಯನ್ನು ಕೊಡುತ್ತೆ, ಅಂತಹ ಸತ್ವ ಅದರಲ್ಲಿದೆ. ಬೇರೆದೆಲ್ಲ ಅದು ಸ್ತುತಿಗಳು ಅಥವಾ ಮತ್ತೆ ಆರಣ್ಯಕಗಳು, ಅರಣ್ಯದಲ್ಲಿ ಹೇಳುವಂತಹದ್ದು, ಅದಕ್ಕೆ ಈ ತರದ ಒಂದು ಸಾಮರ್ಥ್ಯ ಇದೆ. ಈಗ ನೋಡಿ, ವಿಷ್ಣು ಸಹಸ್ರನಾಮ ಇದೆ, ಅದು ಸ್ತೋತ್ರ ಅಂತ ಕರೀತಾರೆ. ಸ್ತೋತ್ರ ಅದು 1008 ನಾಮಗಳನ್ನು ಸ್ತೋತ್ರ ಮಾಡಿದರೆ ಎಷ್ಟು ಬರಬೇಕು ಅಷ್ಟು ಪುಣ್ಯ ಬರುತ್ತೆ. ಅದೇ ಒಂದು ಗಾಯತ್ರಿ ಮಂತ್ರವನ್ನ ಮತ್ತೆ ಮತ್ತೆ ಆವೃತ್ತಿ ಮಾಡಿದರೆ, ಈ ಪುರುಷ ಸೂಕ್ತವನ್ನ ಮತ್ತೆ ಮತ್ತೆ ನಾವು ಆವೃತ್ತಿ ಮಾಡಿ ಮನನ ಮಾಡಿದರೆ, ಅದರಿಂದ ಮನನದಿಂದ ತ್ರಾತಿ ಇತಿ ಮಂತ್ರ. ಆದ್ರಿಂದ ಮನನದಿಂದ ರಕ್ಷಣೆ ಮಾಡೋದಾದ್ರಿಂದ ಮಾತ್ರ ಅಂತ ಬೇಕಾನೆ. ಮಂತ್ರ ಅಂತ ಹೆಂಗಾಗತ್ತೆ ಅಂದ್ರೆ, ಅದು ಈ ಒಂದು ಸೂಕ್ತಗಳೇನೆ ನಮಗೆ ವಿಶೇಷವಾಗಿ ರಕ್ಷಣೆ ಮಾಡ್ತವೆ, ಬೇರೆ ಯಾವುದು ಕೂಡ ಅಲ್ಲ ಅಂತ ಒಂದು ಅವಧಾರಣ ಅಂದ್ರೆ ನಿಶ್ಚಯ. ಅವನೇ ಅಂತ ಹೇಳಿದಂಗೆ ಮಂತ್ರ ಅಂತ ಅಲ್ಲಿ ಎಳೆದ ಮೇಲೆ ಹೇಳ್ತೇವೆ ನಾವು. ಆದ್ದರಿಂದ ಅದು ಅನುಸ್ವಾರ, ಅದೊಂದು ಚುಕ್ಕೆ ಮೇಲ್ಗಡೆ ಅನುಸ್ವಾರ. ಅನುಸ್ವಾರ ಅವಧಾರಣಾತ್ಮಕ. ನೋಡಿ, ವೇದಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದು ಅಕ್ಷರಗಳಿಗೆ ಅರ್ಥ ಇರೋದಲ್ಲ, ಅಲ್ಲಿರೋ ಡಾಟುಗಳು ಅವುಗಳಿಗೂ ಅರ್ಥ ಇದೆ. ಆದ್ದರಿಂದ
ಆ ಡಾಟ್ ಮೇಲ್ಗಡೆ ಕೊಟ್ರೆ ಅದು ಅನುಸ್ವಾರ, ಪಕ್ಕದಲ್ಲಿ ಆ ಕಡೆ 2 ಕೊಟ್ರೆ ಅದು ವಿಸರ್ಗ. ಈ ಅನುಸ್ವಾರ ಮಂತ್ರ ಅಂತ ಹೇಳಬೇಕಾದ್ರೆ ಮನನಾತ್ರಾಯತೆ ಏವ ಅಂತ ಅರ್ಥ. ಅದು ಏನೋ ರಕ್ಷಣೆ ಮಾಡುತ್ತೆ. ಈ ಡಾಕ್ಟರ್ಗಳು ಔಷಧ ಕೊಡ್ತಾರೆ, ಸರಿ ಆಗತ್ತೆ ಅಂತ ಕೊಡ್ತಾರೆ, ಆಗ್ಲಿಲ್ಲ ಅನ್ಕೊಳ್ಳಿ, ಓ ನಿಮಗೆ ಇನ್ನೊಂದು ಟರ್ನು ಬೇರೆ ಕೊಡೋಣ ಶುರು ಮಾಡ್ತಾರೆ ಅವರು. ಅಂದ್ರೆ ಅದೇ ಆಗತ್ತೆ ಅಂತ ಆಗಲಿಲ್ಲ. ಹಾಗೆ ಈ ವೇದಗಳಲ್ಲಿ ನೋಡಿ ಟ್ರೈ ಮಾಡಿ ಹಂಗೆಲ್ಲ ಇಲ್ಲ. ಅದು ಅವಧಾರಣ, ನಿಶ್ಚಯ ಇದನ್ನು ಮಾಡಿ ಆ ಫಲ ಅದು ದೊರಕತ್ತೆ ಅಂತ. ಆ ದೃಷ್ಟಿಯಿಂದ ಇದು ಮಂತ್ರ ಅಂತ ಮಂತ್ರ ಭಾಗದಲ್ಲಿ ಬರತಕ್ಕಂಥದ್ದು. ಆದ್ರಿಂದ ಮಂತ್ರ ಅಂತ ಹೇಳಿಬಿಟ್ರೆ ಯಜ್ಞದಲ್ಲಿ ಜಪ ಮಾಡುವಾಗ, ಬೇರೆ ಬೇರೆ ಪ್ರಾಯಶ್ಚಿತ್ತಕ್ಕೋಸ್ಕರ ಬಳಸುವಾಗ ಎಲ್ಲ ಇದರ ವಿನಿಯೋಗ. ಆದ್ದರಿಂದ ಮೊದಲೇ ಅದಕ್ಕೆ ಒಂದು ಉನ್ನತವಾದ ಸ್ಥಾನವನ್ನ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ಪುರುಷ ಸೂಕ್ತ, ಅದು ಸೂಕ್ತಗಳಲ್ಲಿ ಬರೋದಷ್ಟೇ ಅಲ್ಲ, ಅದು ಸೂಕ್ತ ಅಂತ. ಈಗ ನೋಡಿ, ಬೇರೆ ಸೂಕ್ತ ಇದೆ, ಶ್ರೀ ಸೂಕ್ತ ಇದೆ, ಅಥವಾ ಭಗ ಸೂಕ್ತ, ಮತ್ತೊಂದು ವಿಶ್ವಕರ್ಮ ಸೂಕ್ತ. ಆ ಯಾವ ಸೂಕ್ತಗಳನ್ನು ಕೂಡ ವೇದಗಳಿಗೆ ಮೂಲಭೂತವಾದದ್ದು ಅಂತ ಯಾರು ಹೇಳೋದು? ಅವೆಲ್ಲ ಸೂಕ್ತ ಚೆನ್ನಾಗಿ ಹೇಳಿದ್ದಾರೆ, ಸುಷ್ಟು ಉಕ್ತಂ, ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಹೇಳಿದ್ದಾರೆ. ಆದರೆ ವೇದಕ್ಕೆ ಅದು ಮೂಲವಾಯ, ಅದೆಲ್ಲ ಕೇಳಬೇಕು. ಆದರೆ ಪುರುಷ ಸೂಕ್ತ ಮಾತ್ರ ಅದು ಪರಮಪುರುಷನಾದ ಪರಮಾತ್ಮನ ಬಗ್ಗೆನೂ ಹೇಳ್ತಾ ಇರೋಣದರಿಂದ, ಆ ಪರಮಾತ್ಮನ ಎಲ್ಲದಕ್ಕೂ ಕೂಡ ಮೂಲ ಆಧಾರ ಅವನು ಮೂಲ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಈ ಮಂತ್ರ ಅನ್ನತಕ್ಕಂಥದ್ದು ಪುರುಷ ಸೂಕ್ತ ಮಂತ್ರ ಅಂತಲೇ ಅದನ್ನು ಕರೆದು ಅದನ್ನು ಮನನ ಮಾಡೋದರಿಂದ ಮತ್ತೆ ಮತ್ತೆ ನಮಗೆ ವಿಶೇಷವಾಗಿ ರಕ್ಷಣೆ ಸಿಗತ್ತೆ, ನಮಗೆ ಕಷ್ಟಗಳಿಂದ, ಆಪತ್ತುಗಳಿಂದ, ಪಾಪಗಳಿಂದ. ಆದ್ದರಿಂದ ತುಂಬಾ ದೊಡ್ಡ ಪಾಪ ಮಾಡಿದರೆ ಹೆದರ್ಕೋಬೇಡಿ, ಪುರುಷ ಸೂಕ್ತವನ್ನು ಇಷ್ಟು ಬಾರಿ ಹೇಳಿ ಪಾಪ ಪರಿಹಾರ ಆಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ನಮಗೆ ಪುರುಷ ಸೂಕ್ತ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದು ಮಂತ್ರ ಭಾಗಗಳಲ್ಲಿ ಪಠಿತವಾಗಿರತಕ್ಕಂಥದ್ದು. ಮತ್ತೆ ನೋಡಿ, ಈ ಸೂಕ್ತ ಪುರುಷ ಸೂಕ್ತದಲ್ಲೇ ಕೊನೆಗೆ ಒಂದು ಮುಖ್ಯವಾದ ಪ್ರಮೇಯವನ್ನ ಎಲ್ಲ ಸಿದ್ಧಾಂತಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಬಂದಿರತಕ್ಕಂಥದ್ದನ್ನೇ ಅದಕ್ಕೆ ಬೇಸಾಗಿ ಮೂಲವಾಗಿ ಹೇಳ್ತಾ ಇದೆ. ಅದೇನು ಅಂತ ಹೇಳಿದರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯ ಪಂಥಾಃ ಅಯನಾಯ ವಿದ್ಯತೆ. ಇದು ಪುರುಷ ಸೂಕ್ತದಲ್ಲಿ ಕೊನೆಗೆ ಬರುತ್ತೆ. ನೋಡಿ, ಈ ಮಂತ್ರ ಏನು ಚೆನ್ನಾಗಿ ಮುಖ್ಯವಾದ ವಿಷಯ ಹೇಳ್ತಾ ಇದೆ ಅಂದರೆ, ನೋಡಿ, ತಮ್ ಏವಂ ವಿದ್ವಾನ್ ಅಮೃತಃ ಇಹ ಭವತಿ. ಇಹ ಈ ಪ್ರಪಂಚದಲ್ಲಿ, ಈ ದೇಹದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದದ್ದು ಯಾವುದನ್ನು ತಿಳ್ಕೊಳ್ಬೇಕಾಗಿದ್ದು ಅಂದರೆ, ತಮ್ ಏವಂ ವಿದಿತ್ವ, ಆ ಪರಮಾತ್ಮನನ್ನೇ ತಿಳ್ಕೊಂಡು ಅಮೃತತ್ವವನ್ನು ಪಡಿತಾನೆ. ಅಂದ್ರೆ ಮೋಕ್ಷವನ್ನು ಪಡೆಯುವುದಕ್ಕೆ ಪರಮಾತ್ಮನ ದಿವ್ಯವಾದ ತತ್ವಜ್ಞಾನ ಅದು ಸಾಧನ ಅಂತ ಪುರುಷ ಸೂಕ್ತ ಹೇಳ್ತಾರೆ. ಬೇರೆ ಯಾವ ಸೂಕ್ತ ನೋಡಿ ಇದ್ಯಾವುದು ಹೇಳೋದೇ. ಆದ್ದರಿಂದ ಭಗ ಸೂಕ್ತ ಇರ್ಬೋದು, ಶ್ರೀ ಸೂಕ್ತ, ಅದು ಶ್ರೀ ಸೂಕ್ತ ಇದು ಇಷ್ಟು ಬಾರಿ ಪ್ರವಚನ ಮಾಡಿ ಶ್ರೀಯ ಪಂಚದಶರ್ಚಂಚ ಅಂತ ಹೇಳಿಬಿಟ್ಟು ಈ ಶ್ರೀ ಸೂಕ್ತ ಅದು 15 ಸರ್ತಿ ಹೇಳಿ ನಿಮಗೆ ಸಂಪತ್ತು ಬರುತ್ತೆ, ಅದು ದಾರಿದ್ರ್ಯ ಹೋಗುತ್ತೆ. ಆದ್ರಿಂದ ಅದು ಹೇಳ್ತಿದ್ದಲ್ಲ ಹೇಳುತ್ತೆ. ಆದರೆ ನಿಮಗೆ ತತ್ವಜ್ಞಾನದಿಂದ ಮೋಕ್ಷ ಅನ್ನೋ ಮಾತೇ ಹೇಳೋದಿಲ್ಲ ಅದು ಯಾವುದು ಸೂಕ್ತಗಳು. ಹಾಗಾದರೆ ಈ ಸೂಕ್ತ ಯಾಕೆ ತುಂಬಾ ಎತ್ತರದಲ್ಲಿದೆ, ಶ್ರೇಷ್ಠವಾಗಿದೆ ಅಂದರೆ, ಅದು ಅತ್ಯಂತ ಮುಖ್ಯವಾದ ಎತ್ತರದ ವಿಚಾರವನ್ನು ತಿಳಿಸ್ತಾ ಇದೆ. ಅದು ಯಾವುದಪ್ಪ ಅಂದರೆ, ತತ್ವಜ್ಞಾನದಿಂದಲೇ ಮೋಕ್ಷ, ಬೇರೆ ಕರ್ಮಗಳಿಂದ ಮತ್ತೊಂದರಿಂದ ಮೋಕ್ಷ ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಕೂಡ ಇರೋ 16 ಮಂತ್ರಗಳಲ್ಲಿ ಅದು ಕೊನೆಯಲ್ಲಿ ಅದನ್ನು ಕೂಡ ಹೇಳ್ತಾ ಇದೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ನೋಡಿ, ಇದು ಹೇಳ್ತೀವಿ ತಮ್ಮಂತರದೇ ಹಿಂದೆ ಪೂರ್ವ ಪುರುಷ ಸೂಕ್ತದಲ್ಲಿ ಆರಂಭದಲ್ಲಿ ಬಂದಿರುವ ಪರಮಾತ್ಮನನ್ನು ಅವನನ್ನೇ ತಿಳ್ಕೊಳ್ಬೇಕು. ಆ ಪುರುಷನು ಬೇರೆ ಯಾರೂ ಅಲ್ಲ, ಅವನು ಪರಮಾತ್ಮನೇ, ವಿಷ್ಣುವೇ, ನಾರಾಯಣನೇ, ಅದು ಅವನನ್ನೇ ತಿಳ್ಕೊಳ್ಬೇಕು. ಅಂದ್ರೆ ಏನಾಯ್ತು, ಪರಮಾತ್ಮನಿಗೆ ಒತ್ತು ಕೊಟ್ಟು ಹೇಳ್ತಾರೆ, ಅವನನ್ನೇ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇತ್ತು. ಅದರ ಜೊತೆಗೆ ವಿದಿತ್ವ ಇಹ ಅಂತ ಹೇಳಿ, ಅಯ್ಯೋ ಬಿಡಿ ನೆಕ್ಸ್ಟ್ ಯಾವಾಗಾದ್ರೂ ಇನ್ನೊಂದು ಜನ್ಮ ಬಂದ ತಿಳ್ಕೊಳ್ಳೋಣ, ಹಂಗೆಲ್ಲ ಇಲ್ಲ. ಇಹಚೇದ್ ಅವೇಧಿ ಅಥ ಸತ್ಯಮತ್ತಿ. ನಾವು ತತ್ವಜ್ಞಾನವನ್ನು ಪಡೆಯೋದಕ್ಕೆ ಆ ಪ್ರಯತ್ನವನ್ನ ಮುಂದೂಡ್ಲಿಕ್ಕೆ ಹೋಗಬಾರ್ದು. ಬೇರೆ ಮುಂದೂಡಿದ್ರೆ ಪರವಾಗಿ, ಇದನ್ನು ಮುಂದೂಡಿ ಬಿಟ್ರೆ ಮತ್ತೆ ಮುಂದೆ ಅಂಥ ಅವಕಾಶ ಬರುತ್ತೆ ಅಂತ ಇಲ್ಲ. ಆದ್ರಿಂದ ಇಹಚೇದ್ ಅವೇದಿ. ನೋಡಿ, ಇಹ ಅಂತ ಅಲ್ಲಿ ಕೂಡ ಉಪನಿಷತ್ ಹೇಳ್ತಾ ಇತ್ತು. ಇಹ ಅಂದ್ರೆ ಏನು, ಈ ಭೂಲೋಕದಲ್ಲಿ, ಈ ಒಳ್ಳೆ ವೈಷ್ಣವ ದೇಹದಲ್ಲಿ, ಆಮೇಲೆ ಈ ಟೈಮ್ನಲ್ಲೇ ಯಾವಾಗ ಹೇಳ್ತಾರೋ ಆವಾಗ ಕೇಳ್ಬೇಕು. ಇಲ್ಲ ರೀ ನಂಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, 7ರಿಂದ 8ಕ್ಕೆ ಬರ್ತೀನಿ ಅಂದ್ರೆ ಯಾರು ಇರೋದೇ ಇಲ್ಲ, ಎಲ್ಲ ಹೊಟ್ಟೋಗ್ಬಿಡುತ್ತೆ ಆ ಸಮಯ. ಹಾಗಾಗಿ ಅವೇದಿತ ಅಥ ಸತ್ಯಮಸ್ತಿ ಅಂತ ಹೇಳಿದಂಗೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಆದ್ದರಿಂದ ಅವನು ಇಲ್ಲೇ ಮುಕ್ತನಾಗ್ಬಿಡ್ತಾನೆ, ಅಮೃತತ್ವವನ್ನು ಪಡಿತಾನೆ. ಅಂದ್ರೆ ಜ್ಞಾನವನ್ನು ಪಡೆದು ಬಿಟ್ರೆ ನಾವು ಅಮೃತತ್ವವನ್ನು ಪಡೆಯೋದಕ್ಕೆ ಒಂದು ದೊಡ್ಡ ಮೆಟ್ಟಿಲು ಅಂತ. ನೋಡಿ, ಜ್ಞಾನವೇ ನಮ್ಮನ್ನ ಮರಣದಿಂದ ದೂರ ಮಾಡುತ್ತೆ. ಅಜ್ಞಾನ ಎಂಬುದು ಮತ್ತೆ ಮತ್ತೆ ಮರಣದಲ್ಲಿ ನಮ್ಮನ್ನು ತಳ್ಳತ್ತೆ. ಲೋಕದಲ್ಲಿ ಹಾಗೆ ಏನು ಗೊತ್ತಿಲ್ಲದೆ ಅಜ್ಞಾನದಿಂದ ಯಾರೋ ವಯಸ್ಸಾದವ್ರ ಮನೆಯಲ್ಲಿದ್ರು, ಅವ್ರಿಗೆ ಶುಗರ್ ಇತ್ತು, ಅವರೆಲ್ಲ ಪುಡಿ ಸಕ್ಕರೆ ಬಾಯಲ್ಲಿ ಹಾಕೋತಾ ಇದ್ರು. ಆ ಥರ ಅವ್ರ್ಯಾರು ಸಕ್ಕರೆ ಒಂದು ಬಟ್ಲಲ್ಲಿ ಇಟ್ಟಿದ್ರು, ಅಲ್ಲೇ ಈ
ಅದ್ಯಾವುದು ಇರುವೆಗಳನ್ನು ಸಾಯಿಸೋದಕ್ಕೆ ಒಂದು ಪೌಡರ್ ಬರುತ್ತಲ್ಲ, ಅದನ್ನು ಬಟ್ಟೆಯಲ್ಲಿ ಇಟ್ಬಿಡ್ತಾರೆ. ಅವ್ನು ಗೊತ್ತೇ ಇಲ್ಲ, ಎರಡು ಬೆಳಗಿದೆ, ಇದು ಪೊರಡಿದೆ, ಇದನ್ನ ಬಾಯಲ್ಲಿ ಹಾಕೊಂಡ್ಬಿಟ್ಟ, ಒದ್ದಾಡ್ಬಿಟ್ಟ, ಹೋಗಿ ಹಾಸ್ಪಿಟಲ್ ಸೇರ್ಕೋಬೇಕು. ಅಂದ್ರೆ ಅಜ್ಞಾನದಿಂದ ನಾವು ಪುಡಿ ಸಕ್ಕರೆ ಅನ್ಕೊಂಡು ಇನ್ನೇನೋ ತಿನ್ಕೊಂಡ್ಬಿಡೋದು. ಹಾಗೆ ನಮಗೆ ಅಜ್ಞಾನದಿಂದ ಮರಣಾದಿಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಜ್ಞಾನದಿಂದ ನಮಗೆ ಅಮೃತತ್ವ ಬರುತ್ತೆ. ಅದಕ್ಕೆ ನಮಗೆ ವಾಯುದೇವರಿಗೆ ಉದಾಹರಣೆ. ಮುಖ್ಯ ಪ್ರಾಣದೇವರು ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿರ್ತಾರೆ. ಅವರ ಸ್ಥೂಲ ದೇಹ ನಾಶ ಆಗಿರಬಹುದು, ಆದರೆ ಅವರು ಆ ಲಿಂಗದೇಹದಲ್ಲಿ ಮತ್ತೆ ಸ್ವರೂಪ ದೇಹದಲ್ಲಿ ಕೂಡ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರ್ತಾರೆ, ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಅವರಿಗೆ ದೇಹ ಹೋದರೂ ಕೂಡ ಜ್ಞಾನ ನಾಶ ಆಗಿಲ್ಲಂತೆ. ಅದಕ್ಕೆ ಪ್ರಳಯೇಪಿ ಪ್ರತಿಭಾತ ಪರಾವರಹ ನಿತ್ಯವಾಯು ಅಮೃತ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಳಯ ಕಾಲ ಅಂದ್ರೆ ನಮಗೆಲ್ಲ ಪ್ರಳಯ ಅಂದ್ರೆ ದಿನ ಪ್ರಳಯ, ನಿದ್ದೆ ಬಂದ್ಬಿಟ್ರೆ ಏನ್ ಗೊತ್ತೇ ಆಗಲ್ಲ ನಮ್ಗೆಲ್ಲ. ಆದರೆ ಅವರಿಗೆ ವಾಯುದೇವರಿಗೆ ಮಹಾಪ್ರಳಯ ಕಾಲದಲ್ಲೂ ಪರಮಾತ್ಮನ ಹೊಟ್ಟೆಯಲ್ಲಿದ್ದಾಗ ಅವರಿಗೆ ನಾನು ಈ ಪ್ರಳಯ ಕಾಲದಲ್ಲಿ ಭಗವಂತನ ಚಿಂತನೆ ಮಾಡ್ತೇನೆ ಅಂತ ಅವರಿಗೆ ಜ್ಞಾನ ಇದೆ. ಜ್ಞಾನ ಇದ್ದದ್ದಕ್ಕೇನೆ ಅವರ ದೇಹ ನಾಶ ಆದರೂ ಕೂಡ ಅವರು ಅಮೃತಃ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಿಜವಾಗ್ಲೂ ಮನುಷ್ಯ ಸಾಯೋದು ಯಾವಾಗ? ಪೂರ್ತಿ ಜ್ಞಾನ ಹೋದಾಗ. ಆದ್ರೆ ಅವರಿಗೆ ಜ್ಞಾನ ಹೋಗೇ ಇಲ್ಲ, ಪರಾಪರ ಜ್ಞಾನ ಇದೆ. ಆಮೇಲೆ ಭಗವಂತನ ಬಗ್ಗೆ ಜ್ಞಾನ ಇದೆ, ಅವರು ಧ್ಯಾನ ಕೂಡ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ನಮಗೆ ಜ್ಞಾನ ಇದ್ದರೇನೆ ನಮಗೆ ಮರಣದಿಂದ ದೂರವಾಗುವಿಕೆ. ಅಜ್ಞಾನ ಇದ್ದು ಬಿಟ್ರೆ ಅವನು ಸತ್ತಾಗೆ. ಆದ್ದರಿಂದ ಇದು ಪುರುಷ ಸೂಕ್ತ ಬಹಳ ಸ್ಪಷ್ಟವಾಗಿ ನಮಗೆ ಪರಮಾತ್ಮನ ಜ್ಞಾನದಿಂದಲೇ ಅಮೃತತ್ವ ಮೋಕ್ಷ ಎಂಬುದು ಸಿಗತ್ತೆ ಅಂತ ಬಹಳ ಮುಖ್ಯವಾದ ವಿಚಾರವನ್ನ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರಿಂದ ಬೇರೆಯವರೆಲ್ಲ ಹೇಳಿದಂತೆ ನಮಗೆ ಇಲ್ಲ ಬಿಡಿ ಕರ್ಮದಿಂದಲೂ ಆಗತ್ತೆ, ಇದರಿಂದಲೂ ಆಗತ್ತೆ, ಅದೆಲ್ಲ ಇಲ್ಲ. ಅಷ್ಟು ಮಾತ್ರವಲ್ಲ, ಇನ್ನೊಂದನ್ನ ನಿಷೇಧ ಮಾಡಿ ಬೇರೆ ಮಾರ್ಗ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾರೆ. ನಾಣ್ಯ ಪಂಥಾಹ ಅಯನಾಯ ವಿದ್ಯತೆ. ನೋಡಿ, ಅಯನಾಯ ಅಂದ್ರೆ ಮತ್ತೆ ಮೋಕ್ಷ ಅಂತಲೇ ಅರ್ಥ. ಆದ್ದರಿಂದ ಅಯನ ಅಂದ್ರೆ ಮೋಕ್ಷ. ಅದಕ್ಕೆ ಅನ್ಯಃ ಪಂಥಃ ನ ವಿದ್ಯತೆ. ಪರಮಾತ್ಮನ ತತ್ವಜ್ಞಾನವನ್ನ ಹೊರತುಪಡಿಸಿ ಬೇರೆ ಕರ್ಮ ಮಾರ್ಗ, ಇನ್ಯಾವುದೋ ಮಾರ್ಗ ನಮಗೆ ಮೋಕ್ಷಕ್ಕಿದೆ ಅಂದರೆ ಉಪನಿಷತ್ತಿನ ಸಾರವನ್ನೇ ಒಳಗೊಂಡು ಅಲ್ಲಿ ಪುರುಷ ಸೂಕ್ತ ಹೇಳ್ತಾ ಇದೆ, ನಾಣ್ಯ ಪಂಥಃ ಅಯನಾಯ ವಿದ್ಯತೆ. ನಮಗೆ ಮೋಕ್ಷಕ್ಕೆ ಈ ಪರಮಾತ್ಮನ ತತ್ವಜ್ಞಾನ, ಅದು ಈ ಪರಮಾತ್ಮನ ತತ್ವಜ್ಞಾನ ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದು ಕೂಡ ಮಾರ್ಗ ಇಲ್ಲ. ಅಲ್ಲಿಗೆ ಎರಡನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ಪರಮಾತ್ಮ ತತ್ವಜ್ಞಾನವೇ ಮೋಕ್ಷ ಸಾಧನ, ಆ ಪರಮಾತ್ಮ ತತ್ವಜ್ಞಾನ ಇಲ್ಲದೆ ಹೋದರೆ ನಿಮಗೆ ಮೋಕ್ಷ ಇಲ್ಲ ಅನ್ನತಕ್ಕಂತಹ ಮೋಕ್ಷಕ್ಕೆ ಸಾಧನವಾಗಿ ಪರಮಾತ್ಮ ತತ್ವಜ್ಞಾನವನ್ನು ನೀಡ್ತಾ ಇದೆ ಅಂದಮೇಲೆ ಈ ಪುರುಷ ಸೂಕ್ತ ಎಷ್ಟು ದೊಡ್ಡ ಹಂತದಲ್ಲಿ ಅದು ನಮಗೆ ಮುಖ್ಯವಾದ ವಿಚಾರ ತಿಳಿಸ್ತದೆ. ಆ ಕೊನೆಯ ಸಾಲು ನೋಡಿಬಿಟ್ರೆ ನಮ್ಗೆ ಗೊತ್ತಾಗ್ತದೆ. ಇದು ಪುರುಷ ಸೂಕ್ತದಲ್ಲೇ ಕೊನೆಗೆ ಬಂದಿರತಕ್ಕಂತಹದ್ದಾದ್ದರಿಂದ ಈ ಹಿನ್ನೆಲೆಯಲ್ಲಿ ಪುರುಷ ಸೂಕ್ತ ಎಂಬತಕ್ಕಂತಹದ್ದು ಮೊದಲನೇದಾಗಿ ಪರಮಾತ್ಮನ ಸರ್ವೋತ್ತಮನಾದ ಪರಮಾತ್ಮನ ವಿಷಯವನ್ನು ಹೇಳ್ತಾ ಇತ್ತು. ಬೇರೆ ಯಾವುದು ವಿಚಾರ ಇಲ್ಲ, ಬೇರೆ ಎಲ್ಲ ಹೇಳ್ತಾ ಇರತ್ತೆ. ಆದ್ರಿಂದ ಇಲ್ಲಿ ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಈ ಪುರುಷ ಸೂಕ್ತ ಎಂಬತಕ್ಕಂಥದ್ದು ಮೋಕ್ಷ ಸಾಧನವಾಗಿರ್ತಕ್ಕಂಥದ್ದು ಈ ತತ್ವಜ್ಞಾನ ಅನ್ನೋದನ್ನು ಕೂಡ ಹೇಳಿ ಬೇರೆಯವರ ಜ್ಞಾನದಿಂದ ಮೋಕ್ಷ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಕೆಲವು ಕಡೆ ನೋಡಿ ಶ್ರೀಯಂಬಸಾನ ಅಮೃತತ್ವ ಮಾಯನ್ ಅಂತ ಹೇಳ್ತಾ ಇತ್ತು. ನೀವು ಶ್ರೀ ತತ್ವವನ್ನ ಮಹಾಲಕ್ಷ್ಮೀ ದೇವಿಯನ್ನ ತಿಳ್ಕೊಂಡ್ಬಿಟ್ರೆ ಅದು ಕೂಡ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಇದೆ. ಆದ್ರೆ ಅದನ್ನ ಇಲ್ಲಿ ಅಲ್ಲಗಳ್ತಾ ಇದೆ. ಯಾಕೆಂದ್ರೆ ಶ್ರೀತತ್ವವನ್ನ ಬರೀ ತಿಳ್ಕೊಂಡ್ಬಿಟ್ರೆ ಮೋಕ್ಷ ಇಲ್ಲ, ಅದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಪರಮಾತ್ಮ ತತ್ವವನ್ನ ತಿಳ್ಕೊಳ್ಳೇಬೇಕು, ಅದರಿಂದ ಮೋಕ್ಷ ಅಂತೇಳಿ ಹೇಳ್ತಾನೆ. ಆದ್ರಿಂದ ನಾಣ್ಯ ಪಂಥ ವಿದ್ಯತೆ ಅಯನಾಯ, ಭಗವಂತನ ತತ್ವಜ್ಞಾನ ಬಿಟ್ಟು ಬೇರೆ ಯಾವುದೋ ಮೋಕ್ಷಕ್ಕೆ ಸಾಧನ ಇಲ್ಲ ಅಂತ ಹೇಳಿದ್ರಿಂದ ಇಲ್ಲಿ ಶ್ರೀತತ್ವದ ತಿಳುವಳಿಕೆಯಿಂದಲೂ ಮೋಕ್ಷ ಆಗತ್ತೆ ಅನ್ನೋದು ಅದು ಸರಿಯಲ್ಲ ಅಂತ ಆಯ್ತು. ಅಲ್ಲಿಗೆ ಅಲ್ಲಿ ಪ್ರಸಕ್ತವಾದ ವಿಚಾರವನ್ನ ಇದು ಅಲ್ಲಗಳೆದು ಇದೇ ಭಗವಂತನನ್ನೇ ತಿಳ್ಕೊಳ್ಬೇಕು. ಬೇರೆ ಯಾವುದನ್ನು ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದರಿಂದ ಪ್ರಯೋಜನ ಇಲ್ಲ ಅಂದ್ರೆ ಮೋಕ್ಷ ಆಗಲ್ಲ ಅಂತ ಅಷ್ಟೇ ಹೊರತಾಗಿ ಪರಮಾತ್ಮನ ಅನುಗ್ರಹ ಪಡೀಲಿಕ್ಕೆ ಬೇರೆ ಬೇರೆ ಮತ್ತೆ ಕಾರ್ಯಗಳನ್ನು ಲಕ್ಷ್ಮೀದೇವಿ ಅನುಗ್ರಹ ಪಡೆದ ಸಂಪತ್ತು ಪಡೆಯೋದಕ್ಕೆಲ್ಲದಾಗ್ಬೋದು. ಅದರ ಮೋಕ್ಷ ಪಡೆಯಕ್ಕೆ ಮಾತ್ರ ಈ ಪುರುಷಸೂಕ್ತ ಪ್ರತಿಪಾದ್ಯನಾದ ಈ ಪರಮ ಪುರುಷನನ್ನೇ ನಾವು ತಿಳ್ಕೊಳ್ಬೇಕು. ಅದು ಏವಂ ವಿದ್ವಾನ್ ಇಲ್ಲಿ ಹೇಳಿದಂತೆಯೇ ತಿಳ್ಕೊಳ್ಬೇಕು. ನಮಗೆ ಇಷ್ಟ ಬಂದಂಗೆ ನಾವು ತಿಳ್ಕೊಂಡ್ಬಿಡೋದು ಪರಮಾತ್ಮ ಏನ್ರಿ ಬರೀ ವೈಕುಂಠದಲ್ಲಿ ಇರ್ತಾನಷ್ಟೇ, ಅವನಿಗೂ ನಮ್ಮಂತ ಒಂದೇ ತಲೆ ಅಷ್ಟೇ ಕೈ ಆಗಲ್ಲ. ಇಲ್ಲಿ ಹೇಳಿದ ವಿಶಿಷ್ಟವಾದ ರೀತಿಯಲ್ಲಿ, ಯಾಕಂದ್ರೆ ಇಲ್ಲಿ ಬರತಕ್ಕಂತಹ ಪರಮಾತ್ಮನಿಗೆ 1000 ತಲೆಗಳು ಅನ್ನುವ ಅಂಶ ಬೇರೆ ಯಾವ ಒಂದು ವೇದ ಭಾಗಗಳಲ್ಲೂ ಬರದೇ ಇರತಕ್ಕಂಥದ್ದನ್ನು ಬೇರೆ ಹೇಳ್ತಾ ಇದೆ. ಬೇರೆ ಕಡೆಯಲ್ಲೆಲ್ಲ ಅದು ಪರಮಾತ್ಮ ಸರ್ವಜ್ಞ, ಅವನು ಸರ್ವಗತ, ಆಮೇಲೆ ಸರ್ವ ಪ್ರೇರಕ ಇದ್ದಾವೆಲ್ಲ ಬಂದಿದೆ. ಎಸ್ ಸರ್ವಜ್ಞ ಸತ್ಸರ್ವವಿತು ಇವೆಲ್ಲ ಬಂದಿದೆ. ಆದರೆ ಅವನಿಗೆ 1000 ತಲೆ ಇದೆ ಅನ್ನೋದು ಎಲ್ಲೂ ಬಂದೇ ಇದೆ. ಅದನ್ನು ಮೊದಲೇ ಹೇಳ್ತಾ ಇತ್ತು. ಅಂದ್ರೆ ಇಲ್ಲಿ ಬಂದಿರೋದು ಒಂದೊಂದು ಕೂಡ ಅದು ಅಪೂರ್ವವಾಗಿರ್ತಕ್ಕಂತಹ ವಿಚಾರಗಳೇ ಆಗಿದೆ. ಆದ್ರಿಂದ ಪರಮಾತ್ಮನ ಸರ್ವೋತ್ತಮತ್ವಕ್ಕೇನೆ ಪೂರಕವಾದ
ಸರ್ವೋತ್ತಮನಾದ ಪರಮಾತ್ಮನನ್ನೇ ಹೇಳುವಂತಹದ್ದು ಈ ಪುರುಷ ಸೂಕ್ತ. ಆದ್ದರಿಂದ ಇದಕ್ಕೆ ಸರ್ವ ಸೂಕ್ತ ಉತ್ತಮತ್ವ ಇದೆ ವಿಷಯದಿಂದ. ಅನಂತರದಲ್ಲಿ ಆ ಸ್ವರೂಪ, ಆ ಪುರುಷ ಸೂಕ್ತದ ಸ್ವರೂಪದಿಂದಲೂ ಕೂಡ ಅದಕ್ಕೆ ಉತ್ತಮತ್ವ ಎಂಬತಕ್ಕಂತಹದ್ದಿದೆ. ಯಾಕೆಂದ್ರೆ ಇದನ್ನು ಬೇರೆ ಬೇರೆ ಕಡೆಯಲ್ಲಿ ನಾವು ನೋಡಬಹುದಾಗಿ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ತದಂತರಾಲಾಹ ಸರ್ವಾಹ ದೇವತಾಹ ಅಂತ ಹೇಳ್ತಾ ಇತ್ತು. ಈ ದೇವತೆಗಳ ಬಗ್ಗೆ ಯಾರಾದ್ಮೇಲೆ ಯಾರು ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ, ಒಂದು ಎಲ್ಲ ಕಡೆಯಲ್ಲೂ ಬಳಸ್ಕೊಳ್ಳಿಕ್ಕೆ ಉಪಯೋಗ ಆಗುವಂತೆ ಒಂದು ಕ್ರಮ ನೀವು ಹೇಳ್ಬಿಡ್ತೀವಿ, ಅದನ್ನು ತಿಳ್ಕೊಳ್ಳಿ. ಈ ತತ್ವೇಶ್ವರುಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಮೊಟ್ಟ ಮೊದಲು ಅಂದ್ರೆ ಕೆಳಗಡೆಯಿಂದ ನಾವು ತಾರತಮ್ಯ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಅಗ್ನಿದೇವರು ಆ ತತ್ವಾಭಿಮಾನಿಗಳಲ್ಲಿ ಅವರು ಅತ್ಯಂತ ಅವರರಾಗಿದ್ದಾರೆ. ಅನವಮಃ ಅಗ್ನಿ ವೈ ದೇವಾನಾಂ ಅವಮಃ, ವಿಷ್ಣು ಅನವಮ, ಅವನು ಪರಮ. ಅಂದರೆ ಅಲ್ಲಿ ಕೆಳಗಡೆಯಿಂದ ಹೋದರೆ ಅಗ್ನಿ ಕೆಳ ಹಂತದಲ್ಲಿ ಅಲ್ಲಿದ್ದಾನೆ. ಆಮೇಲೆ ಉತ್ತಮರು ಯಾರಪ್ಪ? ವಿಷ್ಣು ಪರಮ, ಅವನು ಸರ್ವೋತ್ತಮ. ಮಧ್ಯದಲ್ಲಿ ಎಲ್ಲ ದೇವರನ್ನು ತಗೊಳ್ಳಿ. ಲಕ್ಷ್ಮೀದೇವಿ ಬರ್ತಾಳೆ, ಪರಮಾತ್ಮ ನಂತರ ಈ ಕಡೆ ಬ್ರಹ್ಮವಾಯುಗಳು ಬರ್ತಾರೆ, ಗರುಡಶೇಷ ರುದ್ರಾದಿಗಳು ಬರ್ತಾರೆ. ಯಾರು ಬಂದರೂ ತೊಂದರೆ ಇಲ್ಲ. ಆದ್ರೆ ಅವ್ರು ಯಾರು ಮೇಲ್ಗಡೆನೂ ಬರಲ್ಲ, ಪೂರ್ತಿ ಕೆಳಗನೂ ಬರಲ್ಲ. ಬ್ರಹ್ಮದೇವರು ಬಂದಿದ್ದಾರೆ, ಎಲ್ಲಿ ಸೇರಿಸ್ತಿದ್ದೀರಾ? ಅಗ್ನಿದೇವರಿಗಿಂತ ಕೆಳಗೆ ಹಾಕ್ಬಿಡೆ. ಅವರು ಎಲ್ಲಿ 3ನೇ ಕಕ್ಷೆಯಲ್ಲಿದ್ದಾರೆ. 3ನೇ ಕಕ್ಷೆಯಲ್ಲಿ ಇರ್ತಕ್ಕಂಥ ಅಗ್ನಿದೇವರನ್ನ, ಬ್ರಹ್ಮದೇವರನ್ನ ನೀವು ಅಗ್ನಿದೇವರ ಕೆಳಗಡೆ ಹೆಂಗೆ ಹಾಕಕ್ಕಾಗತ್ತೆ? ಅಲ್ಲಿ ಅವ್ರಿಗೆ ಸರಿ ಇದೆ. ಇವು ಸ್ವಾಮಿಗಳು ಬರ್ತಾರೆ, ಅವ್ರಿಗೆ ದೊಡ್ಡ ಸ್ಥಾನ ಕೊಡ್ಬೇಕು ತಾನೆ. ಅದು ಬಿಟ್ಟು ಇಲ್ಲ ಚೇರಿಲ್ಲ ಸ್ವಾಮಿ, ಇಲ್ಲ ಕೂತ್ಕೊಳ್ಳಿ, ನೆಲದ ಕೂಡ್ಸಕ್ಕಾಗತ್ತ? ಹಾಗೆ ಎಲ್ಲಪ್ಪ. ಉತ್ತಮ ಸ್ಥಾನ ಪರಮಾತ್ಮನಿಗಿಂತ ಉತ್ತಮರು ಯಾರು ಕೂಡ ಇಲ್ಲ. ಆದ್ರಿಂದ ಅಲ್ಲಿ ಮೊದಲ ಸ್ಥಾನದಲ್ಲಿ ಲಕ್ಷ್ಮೀದೇವಿಯನ್ನು ಸೇರ್ಸಕ್ಕಾಗಲ್ಲ, ಬ್ರಹ್ಮದೇವರು ವಾಯುದೇವರು ಸೇರ್ಸಕ್ಕಾಗಲ್ಲ. ಮತ್ತೆ ಎಲ್ಲಿ? ತದಂತರಾಳಾಹ ಸರ್ವಾಹ ದೇವರು, ಅವರನ್ನು ಮಧ್ಯದಲ್ಲೇ ತಂದಿಡ್ಬೇಕು ನೀವು. ಹೀಗೆ ದೇವತೆಗಳ ತಾರತಮ್ಯವನ್ನ ತಿಳಿದುಕೊಂಡು ಅದರಲ್ಲಿ ನಾವು ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದಕ್ಕೆ ಇವರೆಲ್ಲ ಒಂದೊಂದೇ ಮೆಟ್ಲಿಗಳು. ಕೊನೆ ಮೆಟ್ಲಲ್ಲಿ ಪರಮಾತ್ಮ ಇದ್ದಾನೆ, ಅವನನ್ನ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕಾದ್ರೆ ಕೆಳಗಡೆ ಮೆಟ್ಟಲ್ಲಿ ಕೆಳಗಡೆ ದೇವರಲ್ಲಿ ಇರಬೇಕಲ್ಲ. ಈಗ ಒಂದು ದೊಡ್ಡ ಸ್ಪರ್ಧೆ ಏರ್ಪಾಡು ಮಾಡಿದ್ದೇವೆ, ಇವರು ಅದರಲ್ಲಿ ಅವರು ಫಸ್ಟ್ ಪ್ರೈಜ್ ಇವರಿಗೆ ಕೊಡಬೇಕು ಅಂದ್ರೆ ಇರೋನೇ ಒಬ್ಬನಾದ್ರೆ ಸ್ಪರ್ಧೆ ಏನು, ಪ್ರೈಜ್ ಕೊಡೋದೇ ಅದು. ಅಟ್ಲೀಸ್ಟ್ 3 ಜನ ಆದ್ರೆ ಇರ್ಬೇಕು ತಾನೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಕ್ಕೆ. ಹಾಗೆ ಇಲ್ಲಿ ಬೇರೆ ಬೇರೆ ದೇವತೆಗಳೆಲ್ಲ ತುಂಬಾ ಇದ್ದಾರೆ. ಅದರಲ್ಲೂ ಕೂಡ ತತ್ವೇಶ್ವರಗಳನ್ನು ಒಬ್ಬರಾಂದೊಬ್ಬರು ಇಟ್ಕೊಂಡ್ರೆ ಹಾಗೆ ಬಂದಾಗ ವಿಷ್ಣು ಪರಮಃ, ಆ ವಿಷ್ಣುವೇ ಪುರುಷ. ಪರಮಾತ್ಮ ಅವನಿಗೆ 3 ಅಪೂರ್ವವಾದ ಬೇರೆ ಯಾವ ದೇವತೆಗಳಲ್ಲಿ ಹೇಳಲಿಕ್ಕೆ ಬರದೇ ಇರತಕ್ಕಂತಹ ಹೆಸರುಗಳು ಅಂದರೆ ವಿಷ್ಣು, ಪುರುಷ, ನಾರಾಯಣ, ಇದೆಲ್ಲ ಭಗವಂತನ ಹೆಸರು. ಇವನು ಯಾವತ್ತೂ ಕೂಡ ಬೇರೆಯವರಿಗೆಲ್ಲ ನಾವು ಹೇಳಿಕ್ಕಾಗಲ್ಲ. ವಿಷ್ಣು ಅಂದ್ರೆ ವಿಶ್ವಂ ವಿಷ್ಣು, ಮೊದಲೇ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಇಡೀ ವಿಶ್ವವನ್ನು ತುಂಬಿದವನು ವಿಷ್ಣುವೇ. ವಿಶ್ವವನ್ನು ಇಡೀ ತುಂಬಿದವರು ಯಾರು? ವಿಷ್ಣು ಬಿಟ್ರೆ ಇನ್ನವ್ರಿಲ್ಲ. ಯಾಕೆ ಅಂದರೆ ಅವನೇ ಮುಖ್ಯವಾಗಿ ತಗೊಳ್ಳು. ಹಾಗೆ ಇಲ್ಲಿ ಪುರುಷ ಅಂದ್ರೆ, ಆಮೇಲೆ ವಿಷ್ಣು ಅಂದ್ರೆ, ನಾರಾಯಣ ಅಂದ್ರೆ ಬೇರೆಯವರನ್ನ ಯಾವತ್ತೂ ಕೂಡ ನಾವು ಅಪ್ಪಿತಪ್ಪಿ ತಗೊಳ್ಳಿಕ್ಕಿಲ್ಲ. ಬೇರೆ ಬೇರೆ ಕೆಲವು ಶಬ್ದಗಳು ವಿಷ್ಣುವಿನಲ್ಲಿರೋದನ್ನ ಇತರ ದೇವತೆಗಳಿಗೆ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನು ಬೇಕಾದ್ರೆ ನೀವು ತಗೊಳ್ಬಹುದು. ಆದರೆ ಇದುವೆಲ್ಲ ತಗೊಳ್ಳಿಕ್ಕಿಲ್ಲ. ನೋಡಿ, ಮಹಾರಾಜರು ಅವರ ಪರ್ಸನಲ್ಲು ಅವ್ರ ರೂಮ್ ಇರುತ್ತೆ, ಅಲ್ಲೆಲ್ಲ ಯಾರು ಒಲಿಕ್ಕಿಲ್ಲ. ಅವ್ರ ರಾಣಿ, ಅವ್ರ ಮಕ್ಕಳು ಅವೆಲ್ಲ ಮಾತ್ರ ಇರ್ತಾರೆ. ದೊಡ್ಡದಾಗ ಹಾಲಿಗೆ ಬರ್ತಾನೆ, ಯಾರ ಬಂದು ಮಾತಾಡ್ತಾನೆ, ಹೊಟ್ಟೋಗ್ತಾನೆ. ಇಲ್ಲಿ ಬಂದಿದ್ದೀವಿ, ಹಾಗೆ ನಿಮ್ಮ ಬೆಡ್ರೂಮ್ಗೆ ನಡಿ ಅಂತ ಹೇಳ್ತೀನಿ. ಹಂಗೆ ಪರಮಾತ್ಮನ ವಸತಿಗಳು ಅವುಗಳು ಶ್ವೇತದ್ವೀಪ ಅನಂತಾಸನಾದಿಗಳಂತೆ ಪರಮಾತ್ಮನ ನಾಮಗಳು ಅವು ಪ್ರಧಾನವಾಗಿ ನಾಮತ್ರಯ. ಅದು ವಿಷ್ಣು, ಅನಂತರದಲ್ಲಿ ಪರಬ್ರಹ್ಮ ಆಗಿರ್ಬೋದು, ಆಮೇಲೆ ನಾರಾಯಣ, ಅದೇ ತರ ಪುರುಷ. ಅದನ್ನು ಪುರುಷ ಅಂದ್ರೆ ಅವನು ಬಿಂಬರೂಪಿ ಪರಮಾತ್ಮ ಅಂತಲೇ ಅರ್ಥ ಮಾಡಿಬಿಟ್ಟಿದ್ದಾರೆ ಅನೇಕ ಕಡೆಗಳು. ಭಾಗವತಾದಿಗಳು ಅಂತರ್ಬಹಿಹಿ ಪೂರುಷ ಕಾಲ ರೂಪೈಹಿ ಅಂತ ಭಾಗವತ ಹೇಳುತ್ತೆ. ಅಂತಹ ಬಹಿಹಿ ಪೂರುಷ ಕಾಲ ರೂಪ. ನಮ್ಮೆಲ್ಲರ ಸಾತ್ವಿಕರ ಒಳಗಡೆ ಪರಮಾತ್ಮ ಅಂತಹ ಪುರುಷನಾಮಕನಾಗಿದ್ದಾನೆ. ಪುರುಷ ಅಂದ್ರೆ ಪುರದಲ್ಲಿ ಅವರವರ ಶರೀರ. ಪುರುಷ ಅಂದ್ರೆ ಗಂಡಸರು ಅಂತ ನಾವು ಲೋಕದ ವ್ಯವಹಾರ ತಗೊಳ್ಳೋದಲ್ಲ. ಯಾಕೆಂದ್ರೆ ಪುರುಷ ಅನ್ನೋದಕ್ಕೆ ಗಂಡಸರು, ಸ್ತ್ರೀ ಅಂದ್ರೆ ಮಹಿಳೆಯರು ಇಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ಪುರುಷರಿಗೆ ಅದು ಸಂಸ್ಕೃತ, ಅದು ಸ್ಥೂಲವಾಗಿ ಪುರುಷ ಅನ್ನೋದಕ್ಕೆ ಗಂಡಸು ಅಂತ. ನೀವು ನೋಡಿ ಏನಾಗ್ಬಿಡುತ್ತೆ, ಲೋಕದಲ್ಲಿ ಅರ್ಥ ಮಾಡೋದನ್ನೇ ನಾವು ಶಾಸ್ತ್ರದಲ್ಲಿ ತಗೊಳ್ಳಿಕ್ಕೆ ಹೋದರೆ ಅದೆಲ್ಲ ಅಪಾರ್ಥ ಆಗ್ಬಿಡುತ್ತೆ. ಈಗ ಅಜ ಅಜ ಅಂತಿದೆ. ನಾವು ಸಂಸ್ಕೃತದ ಲಿಟರೇಚರ್ ತೆಗೆದು ನಾವು ನೋಡಿದರೆ ಅಜ ಅನ್ನೋದಕ್ಕೆ ಮೇಕೆ ಅಂತ ಅರ್ಥ. ಅಜ ಅಂದ್ರೆ ಮೇಕೆ. ಆದ್ರೆ ನೀವು ವೇದದಲ್ಲಿ ನೋಡಿ, ಅಜಸ್ಯನಾಭೋ ಅಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವ ಭುವನಾನಿ ತಸ್ತುಃ. ವೇದದಲ್ಲಿ ಅಜ ಅಜ ಅಂತ ಪರಮಾತ್ಮನನ್ನು ಕರೆದಿದ್ದಾರೆ, ಈ ಮೇಕೆಯನ್ನು ಕರೆದಿದ್ದಾರೆ. ವೇದಗಳಿಗೆ ಪ್ರಳಯಕಾಲದಲ್ಲಿ ಇರತಕ್ಕಂತಹ ಪರಮಾತ್ಮನನ್ನ ಮಹಾಲಕ್ಷ್ಮೀ ದೇವಿ ಸಕಲ ವೇದಾಭಿಮಾನಿ ದೇವತೆ ಆಗಲೂ ಸ್ತೋತ್ರ ಮಾಡ್ತಾ ಇರ್ತಾಳೆ. ಬ್ರಹ್ಮದೇವರ ಪ್ರಳಯಕಾಲ ಬಂದ್ರೆ 4 ಮುಖಗಳನ್ನ ಸಣ್ಣದು ಮಾಡಿಕೊಂಡು ಚಿಕ್ಕ ದೇಹ ತಗೊಂಡು ಪರಮಾತ್ಮನ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ.
ಅವ್ರ ವೇದ ಪಾರಾಯಣ ನಿಲ್ ಅವಾಗ ಇರುವೇ ಇಲ್ಲ. ಮತ್ತೆ ಯಾರು ಅವಾಗೆಲ್ಲ ಸಮಸ್ತ ವೇದಗಳಿಂದ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡ್ತಾ ಇರ್ತಾರೆ. ಆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ಆಕೆ ಹೇಳತಕ್ಕಂತ ಮಾತಿನಲ್ಲಿ ಅಜಸ್ಯನಾಭವು ಅಧ್ಯೇಕಮರ್ಪಿತಂ ಅಂತ ಬರ್ತಾ ಇತ್ತು. ಆ ಅಜ ಎನಿಸಿದವನ ಹೊಕ್ಕಳಲ್ಲಿ ಒಂದು ಕಮಲ ಇತ್ತು ಅಂತ ಹೇಳ್ಬಿಟ್ಟು ನಾವಲ್ಲಿ ಅಜ ಅನ್ನೋದಕ್ಕೆ ಈ ನಾವು ಸಾಂಸ್ಕ್ರಿಟ್ ಲಿಟರೇಚರ್ ತಗೊಂಡ್ಬಿಟ್ಟು ಅಜ ಮೀನ್ಸ್ ಮೇಕೆ ಅಂತ ಅರ್ಥ ತಗೊಂಡ್ಬಿಟ್ಟು ಮೇಕೆ ಅಂದ್ರೆ ಮೇಕೆ ಹೊಕ್ಕಳಲ್ಲಿ ಕಮಲ ಎಲ್ಲಿಂದ ಬರುತ್ತೆ, ಪಿಕ್ಕಿಗಳಿರುತ್ತೆ ಹಿಂದ್ಗಡೆ ಅಷ್ಟೇ. ಆದ್ರಿಂದ ಇಲ್ಲಿ ಅಜ ಅನ್ನೋದನ್ನ ನಾವು ನಿರ್ವಚನ ಮಾಡಿ ಮತ್ತೆ ಜ್ಞಾನಿಗಳ ಒಂದು ರೂಢಿಯನ್ನು ನಾವು ತೆಗೆದುಕೊಂಡು ಬಿಟ್ಟು ಅಜ ಸರ್ವೇಶ್ವರ ಸಿದ್ಧ ನೋಡಿ ಅಲ್ಲಿ ಬಂದಿದೆ. ಭೀಷ್ಮಾಚಾರ್ಯರು ಅಜ ಅನ್ನೋ ಶಬ್ದವನ್ನ ಪರಮಾತ್ಮನಲ್ಲಿ ಬಳಸಿದ್ದಾರೆ. ಏನ್ರಿ ಮತ್ತೆ ಭಗವಂತ ಅಂತಲೇ ಅರ್ಥನಾ ಅಂತ ಹೇಳಿದ್ರೆ ಎಲ್ಲ ಜ್ಞಾನಿಗಳ ಮುಖ್ಯವಾದ ರೂಢಿ ಇರೋದು ಪರಮಾತ್ಮನಲ್ಲಿ. ನಿಮ್ಗೆ ಆರಂಭದ ಲೆವೆಲಲ್ಲಿ ಸ್ವಲ್ಪ ಅರ್ಥಗಳೆಲ್ಲ ಇರುತ್ತೆ. ಆದ್ರಿಂದ ಆ ಅರ್ಥವನ್ನು ಅಲ್ಲಿ ತಗೊಳ್ಳಿಕ್ಕಿಲ್ಲ, ಅದು ತುಂಬಾ ನಿಕೃಷ್ಟವಾದ ಲೋ ಲೆವೆಲಿನ ಅರ್ಥ ಅದು. ಹಾಗಾಗಿ ಇಲ್ಲಿ ಕೂಡ ನಾವು ಪುರುಷ ಅನ್ನೋದಕ್ಕೆ ಗಂಡಸು ಅಂತ ಅರ್ಥ ಅಲ್ಲ. ಪುರ ಅಂದ್ರೆ ಶರೀರ, ಅದರಲ್ಲಿ ಇರುವವ ಅವನು ಪುರುಷ. ಇನ್ನೊಂದು ಪುರದಲ್ಲಿ ಶಯನ ಮಾಡಿದವನು ಅಂತ ಅರ್ಥ. ಮತ್ತೊಂದು ಪುರುಷ ಅಂದ್ರೆ ಪುರು ಅಂದ್ರೆ ಪೂರ್ಣವಾದ, ಮತ್ತೆ ಶ ಅಂದ್ರೆ ಷಡ್ಗುಣೇಶ್ವರ ಉಳ್ಳವ, ಆದ್ರಿಂದ ಪುರುಷ. ಪುರು ಅಂದ್ರೆ ತುಂಬಾ ಪೂರ್ಣ ಅಂತ ಅರ್ಥ. ಈಗ ನೋಡಿ ಶಿವಸ್ತುತಿಯಲ್ಲಿ ಒಂದ್ ಕಡೆ ಬರುತ್ತೆ, ಪುರು ತ್ರಿಪುರ ರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಂತೆಲ್ಲ ಹೇಳುವಾಗ ಈ ಮಹಾರುದ್ರ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಭಾರಿ ಪ್ರಚಂಡವಾಗಿ ಎಲ್ಲ ಕಡೆ ಎಲ್ಲರನ್ನು ಗೆದ್ದು ಒಂಥರ ಪೂರ್ಣತೆಯನ್ನು ಪಡೆದವರಂತೆ ಇರತಕ್ಕಂತ ತ್ರಿಪುರಾಸುರರನ್ನ ಈ ರುದ್ರದೇವರು ಸಂಹಾರ ಮಾಡಿಬಿಟ್ಟಿದ್ದಾರೆ. ಪುರು ತ್ರಿಪುರ ಸಂಹನನ ಮಾಡಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಪುರು ಅಂತ ಶಬ್ದ ಬಳಸ್ತಾರೆ. ಪುರು ಅಂದ್ರೆ ಅವರಲ್ಲಿ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಏನೇನು ಪೂರ್ಣವಾದ ಅವ ಆಯುಧಗಳು ಮತ್ತೊಂದು ವರಗಳು ಬೇಕೋ ಅದನ್ನೆಲ್ಲ ಪಡ್ಕೊಂಡು ಪರಿಪೂರ್ಣವಾಗಿ ಬಂದ್ಬಿಟ್ಟಿದ್ದಾರೆ ಅಂತ. ಹಾಗೆ ಅಲ್ಲಿ ಪುರು ಅನ್ನೋದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣವಾದ ಶ ಅಂದ್ರೆ ಷಡ್ಗುಣಗಳು ಅನ್ನೋಲ್ಲಿರುವ ಮೊದಲನೇ ಅಕ್ಷರ ಶಕಾರ. ನೋಡಿ ಈ ವೇದಗಳಲ್ಲೆಲ್ಲ ಏನು ಅಂತ ಹೇಳಿದ್ರೆ ಅದು ಆದ್ಯಂತದ ಅಕ್ಷರಗಳು ತಗೊಂಡ್ಬಿಟ್ಟು ಹೇಳುವಂತಹದ್ದೆಲ್ಲ ಇರುತ್ತೆ. ಆದ್ದರಿಂದಾಗಿ ಪುರುಷ ಅನ್ನೋದಕ್ಕೆ ಪೂರ್ಣವಾದ ಷಡ್ಗುಣಗಳನ್ನ ಪಡೆಕೊಂಡಿರತಕ್ಕಂಥವನು ಯಾರೋ ಅವನೇ ಪುರುಷ. ಅಂದ್ರೆ ಅದು ಪರಮಾತ್ಮನೇ ಆಗ್ತಾನೆ ಹೊರತಾಗಿ ಬೇರೆಯವರಲ್ಲಿ ಈ ಷಡ್ಗುಣಗಳು ಸರ್ವಗುಣಗಳ ಸಂಗ್ರಾಹಕವಾದದ್ದು ಬೇರೆಯವರಲ್ಲಿ ಅಷ್ಟಿಲ್ಲವೇ, ಅವರೆಲ್ಲ ಸ್ವಲ್ಪ ಇದೆ. ಹಾಗಿರುವಾಗ ಇಲ್ಲಿ ಪರಿಪೂರ್ಣವಾದ ಷಡ್ಗುಣ ಉಳ್ಳವನು ಅಂತ ಹೇಳ್ಬಿಟ್ರೆ ಅದು ಪರಮಾತ್ಮ ಅಂತ ಬೇರೆ ಹೇಳಬೇಕಾಗಿಲ್ಲ. ಅದನ್ನೇ ನಾರಾಯಣ ಅನ್ನೋ ಶಬ್ದ ಹೇಳುತ್ತೆ, ಬ್ರಹ್ಮ ಅನ್ನೋ ಶಬ್ದ ಹೇಳುತ್ತೆ. ನಾರಾಯಣ ಅಂದ್ರೆ ನವಿದ್ಯಂತೆ ಅರಾಹ ನಾರಾಹ, ದೋಷ ಇಲ್ಲದವ, ಆಮೇಲೆ ದೋಷಗಳಿಲ್ಲದ ಲಕ್ಷ್ಮೀದೇವಿಗೂ ಆಶ್ರಯ, ಹಿಂಗೆಲ್ಲ ಅರ್ಥ ತಗೊಂಡಾಗ ಪುರುಷ, ಅನಂತರದಲ್ಲಿ ನಾರಾಯಣ, ಅನಂತರದಲ್ಲಿ ವಿಷ್ಣು, ಇವೆಲ್ಲ ಅದೇ ತರದ ಅರ್ಥವನ್ನ ಹೇಳುತ್ತಾದ್ದರಿಂದ ನಾವು ಇಲ್ಲೂ ಕೂಡ ಪುರುಷ ಅನ್ನೋದಕ್ಕೆ ಪರಮಾತ್ಮ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಮೊಟ್ಟಮೊದಲು ಇಟ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಪುರುಷ ಅನ್ನೋದಕ್ಕೆ ಗಂಡಸರು ಅಂತ ಅರ್ಥ ಹೇಳಿ ಗಂಡಸರ ಬಗ್ಗೆ ಹೇಳುವಂತಹದ್ದು ಏನಿದೆ? ಆ ಗಂಡಸರು ಅಂತ ಹೇಳಿದ್ರೆ ಜಗತ್ತಿನಲ್ಲೇ ಗಂಡುಗಲಿಂದರೆ ಪರಮಾತ್ಮ ಒಬ್ಬನೇ, ಅಲ್ಲೂ ಕೂಡ ಅವನನ್ನೇ ನಾವು ತಗೊಳ್ಬೇಕು. ಆದ್ರಿಂದ ಉಳಿದವರನ್ನೆಲ್ಲ ಅಸ್ವತಂತ್ರರು ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಯೋಷಿತ್ ಅಂತ ಕರೆದು ಬಿಟ್ಟಿದ. ಯಾರು ಸ್ತ್ರೀ ಅಸ್ವತಂತ್ರಳು, ಆದ್ರಿಂದ ಪರಮಾತ್ಮನನ್ನು ಬಿಟ್ರೆ ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ಬ್ರಹ್ಮಾದಿಗಳು ಕೂಡ ದೇವರ ಮುಂದೆ ಅವರು ಅಸ್ವತಂತ್ರ, ಆದ್ದರಿಂದ ಅವರು ಸ್ತ್ರೀ ಇದ್ದ ಹಾಗೆ. ಆದ್ರಿಂದ ಪುರುಷ ಪರಮಾತ್ಮ ಒಬ್ಬನೇ. ಆ ದೃಷ್ಟಿಯಿಂದ ಇಲ್ಲಿ ನಾವು ಪುರುಷ ಅನ್ನೋದಕ್ಕೆ ಅಲ್ಲಿ ಪರಮಾತ್ಮ ಅಂತ ಮುಖ್ಯವಾಗಿ ಅರ್ಥ ತಗೊಳ್ಳೋದು. ಇದನ್ನು ವೇದಗಳೇ ಪರಿಭಾಷೆಯಲ್ಲಿ ಅವು ಹೇಳಿಬಿಟ್ಟಿವೆ. ವೈದಿಕ ಪರಿಭಾಷೆಯಲ್ಲಿ ಪುರುಷ ಅಂದ್ರೆ ಬೇರೆ ತಗೊಳ್ಳಿಕ್ಕಿಲ್ವೇ, ಅದನ್ನು ತಗೋಬಾರದು ಅಂತ ಕೂಡ ಪ್ರಸಿದ್ಧವಾದದ್ದು ಅಂತ ನಾರಾಯಣ ಉಪನಿಷತ್ತಲ್ಲಿ ಮುಂತಾದವುಗಳೇ ಹೇಳ್ಬಿಟ್ಟಿದೆ. ಈ ಪುರುಷ ಸೂಕ್ತ ಪರಮ ಪುರುಷನ ಬಗ್ಗೆ ಹೇಳ್ಕೊಂಡು ಹೋಗುತ್ತೆ. ಅದು ಎಲ್ಲೂ ಕೂಡ ಪುರುಷ ಅಂದ್ರೆ ಪರಮಾತ್ಮನೇ ತಗೊಳ್ಳಿ ಅಂತ ಅದೇನು ಹೇಳಲ್ಲ, ಆದರೆ ಅದು ಬೇರೆ ಕಡೆ ಬಂದ್ಬಿಟ್ಟಿದೆ ಸ್ಪಷ್ಟವಾಗಿ. ಮಹಾನಾರಾಯಣ ಉಪನಿಷತ್ತು ಆರಂಭದಲ್ಲಿ ಹೇಳುವಾಗ ಅದು ಪರಮ ಪುರುಷನಾದ ಪರಮಾತ್ಮನೇ, ಅವನ ವಿಷ್ಣು, ಅವನೇ ನಾರಾಯಣ, ಅವನನ್ನು ಪುರುಷ ಅಂತಲೂ ಕರೀತಾರೆ. ಆ ಪುರುಷನಿಂದಲೇ ಬ್ರಹ್ಮ, ಅನಂತರದಲ್ಲಿ ವಾಯು ಮತ್ತೆ ಇತರ ದೇವತೆಗಳು ಅವರೆಲ್ಲ ಹುಟ್ಟಿದ್ದಾರೆ ಅಂತ ಹೇಳುವಾಗ ಅಥ ಪುರುಷೋ ಹವೈ ನಾರಾಯಣ ಅಂತ ಹೇಳುತ್ತೆ. ಅಥ ಪುರುಷೋ ಹವೈ ನಾರಾಯಣ. ನೋಡಿ ಪುರುಹ ವೈ ಅಂತ ಎರಡು ಅಕ್ಷರ ಹಾಕಿ, ಗೊತ್ತಿಲ್ವಾ ನಿಮ್ಗೆ? ನೀವು ತಿಳ್ಕೊಳ್ಳೋದ್ರೆ ನಾವೇನು ಮಾಡೋಕ್ಕಾಗತ್ತೆ? ಯಾಕಂದ್ರೆ ವೈದಿಕ ಪರಿಭಾಷೆಯಲ್ಲಿ ಪುರುಷ ಅಂದ್ರೆ ಅವನು ನಾರಾಯಣನೇ. ಅಲ್ಲಿ ಆತ್ಮ ಅಂತ ಶಬ್ದ ಅನೇಕ ಕಡೆ ಬಂದರೂ ಕೂಡ ಇವರು ಆತ್ಮ ಜೀವರು ಅಂತೆಲ್ಲ ತಗೊಳ್ಳೋದು. ಆತ್ಮ ಅಂದ್ರೆ ಪರಮಾತ್ಮ. ನಾವೆಲ್ಲ ಇವತ್ತು ಆತ್ಮ ಅಂತ ಹೇಳಿಬಿಟ್ರೆ ಎಲ್ಲ ಜೀವಾತ್ಮರ ಬಗ್ಗೆ ಬಳಸ್ತಕ್ಕಂಥದ್ದು ಜಾಸ್ತಿ. ಯಾರು ಹೊಟ್ಟೋಗ್ಬಿಟ್ಟು ಅಂದ್ರೆ ಅವರ ಆತ್ಮಕ್ಕೆ ಒಳ್ಳೆ ಶಾಂತಿ ಸಿಗಲಿ, ಎಲ್ಲರಿ ಅವರ ಆತ್ಮ ಅಂದ್ರೆ ಅವರ ಪರಮಾತ್ಮ, ಅವನು ಆತ್ಮ ಅಂದ್ರೆ ಮುಖ್ಯವಾಗಿ ಆ ಪರಮಾತ್ಮನ ಸನ್ನಿಧಾನ ಇದ್ದದ್ದಕ್ಕೆ ಇವನನ್ನು ಕೂಡ ಆತ್ಮ ಅಂತ ಕರೆದರೆ ಅದೇನು ತಪ್ಪಿಲ್ಲ. ಆದರೆ ನಿಜವಾಗ್ಲೂ ಕೂಡ ಆತ್ಮ ಶಬ್ದ ಪರೇ ವಿಷ್ಣು ಅಂತ ಹೇಳ್ತಾರೆ.
ಆ ಪರಿಪೂರ್ಣನಾದ ಅದಕ್ಕೆ ನೋಡಿ ವೇದ ಹೇಳುವಾಗ ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳ್ತಾ ಇತ್ತು. ಆ ಪರಮಾತ್ಮನನ್ನೇ ತಿಳ್ಕೊಳ್ಳಿ, ಅವನನ್ನು ನೋಡಿ ಅಂತ ಹೇಳ್ತಾ ಇತ್ತು. ಆತ್ಮಾವಾರೇ ದ್ರಷ್ಟವ್ಯ ಅಂದ್ರೆ ಈ ಆತ್ಮನನ್ನು ನೋಡಿ ಅಂದ್ರೆ ಯಾರಿಗೂ ಅವರ ಆತ್ಮನನ್ನು ನೋಡಕ್ಕಾಗಲ್ಲ, ಬೇರೆ ಆತ್ಮನನ್ನು ನೋಡಕ್ಕಾಗಲ್ಲ. ನೀವು ಆತ್ಮನ ನೋಡಿ ನೋಡಿ ಅಂದ್ರೆ ಏನ್ ನೋಡ್ಬೇಕು ನಾವು? ಅವನ ದೇಹ ನೋಡ್ಬೇಕು, ಅವನ ಬಟ್ಟೆ ನೋಡ್ಬೇಕು, ಅಷ್ಟೇ ಹೊರತಾಗಿ ಆತ್ಮನನ್ನು ಯಾರಿಗೂ ನೋಡಕ್ಕಾಗಲ್ಲ. ಹಾಗಾದ್ರೆ ವೈದಿಕ ಪರಿಭಾಷೆಯಲ್ಲಿ ಆತ್ಮಾವಾರೇ ದ್ರಷ್ಟವ್ಯ, ಆ ಆತ್ಮನನ್ನು ನೀವು ನೋಡ್ಬೇಕು ಅಂತ. ಅಲ್ರಿ ಯಾವ ಆತ್ಮ ಅದು ಅಂದ್ರೆ ನೋಡಿ, ಆ ವೇದಗಳಲ್ಲಿ ಹೇಳಿದ ಪರಮಾತ್ಮನನ್ನೇ ನೀವು ನೋಡ್ಬೇಕು ಒಳಗಣ್ಣಿನಿಂದ. ಆದ್ರೆ ಅವನನ್ನು ನೋಡೋದಕ್ಕೆ ಸುಲಭ ಸಿಗೋದಿಲ್ಲ. ಅದಕ್ಕಾಗಿ ನೀವು ಕೇಳಬೇಕು ಅವನ ಬಗ್ಗೆ ಮಹಿಮೆಯನ್ನು, ಕೇಳಿ ಮನನ ಮಾಡ್ಬೇಕು, ಆಮೇಲೆ ಧ್ಯಾನ ಮಾಡ್ಬೇಕು. ಆವಾಗ ಧ್ಯಾನ ಮಾಡ್ತಾ ಮಾಡ್ತಾ ಕೊನೆಗೆ ನಿಮಗೆ ಧ್ರುವರಾಜರಿಗೆ ಆ ಪರಮಾತ್ಮ ಕಾಣಿಸ್ಕೊಂಡಂಗೆ ನಿಮಗೂ ಆ ದೇವರು ಕಾಣಿಸ್ಕೊತಾನೆ. ಆದ್ರಿಂದ ಪರಮಾತ್ಮನನ್ನ ಕಾಣಬೇಕು ಅಂತ ಹೇಳಿದ ಕೂಡಲೇ ನಮ್ಮ ಮನೆಯಲ್ಲೆಲ್ಲ ವಸ್ತುಗಳು, ಇಲ್ಲೆಲ್ಲ ವಸ್ತುಗಳು ಹೆಂಗಿರತ್ತೆ, ಬೇಡ ಅಂದ್ರೆ ನಮ್ಮ ಎದುರು ಕಾಣ್ತಾ ಇರುತ್ತೆ. ನಾವು ಎದ್ದು ಕಣ್ಣು ತೆಗೆದರೆ ಬಿಟ್ಟರೆ ಸಾಕಷ್ಟೆ. ಹಾಗೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದರೂ ಕೂಡ ಇವನು ಕಣ್ಣು ತೆಗೆದಾದೆ ಕಾಣಿಸ್ಕೊತೀನಿ ನಾನು ತಂಗೆಲ್ಲ ಕಾಣಿಸ್ಕೊಳ್ಳಲ್ಲ. ಅವನು ಹಾಗೆ ಅಂತ ಕಾಣಿಸ್ತಾ ಇದ್ದ ಮಾತ್ರಕ್ಕೆ ಇಲ್ಲ ಅಂತಲೂ ಅಲ್ಲ, ಅವನು ಅವ್ಯಕ್ತವಾಗಿದ್ಬಿಟ್ಟಿದ್ದಾನೆ. ಗಾಳಿ ಅಂತ ಇದ್ದಾನೆ, ಬೆಳಕಿನಂತೆ ಇದ್ದಾನೆ. ಆದ್ರಿಂದ ಅದೆಲ್ಲ ನಮಗೆ ಕಾಣುತ್ತೆ, ಆದರೆ ಅದು ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರಿಂದ ಪರಮಾತ್ಮ ಸೂಕ್ಷ್ಮ ರೂಪದಿಂದ ಎಲ್ಲ ಕಡೆ ಇದ್ದಾನೆ. ಆದರೆ ಸೂಕ್ಷ್ಮ ರೂಪದಿಂದ ಎಲ್ಲ ಕಡೆ ಇರುವ ಪರಮಾತ್ಮನ ಆ ಒಂದು ಅಪ್ರಾಕೃತವಾದ ಚಿನ್ಮಯ ರೂಪವನ್ನು ನಾವು ನೋಡ್ಲಿಕ್ಕೆ ಮೊದಲು ಅವನನ್ನು ನಾವು ತಿಳ್ಕೊಳ್ಬೇಕು. ಅವನನ್ನು ನೋಡೋದೇ ನಮ್ಮ ಬದುಕಿನ ದೊಡ್ಡ ಗುರಿ ಆಗ್ಬೇಕಂತ. ಅದನ್ನ ಉಪನಿಷತ್ತು ನಮ್ಮೆಲ್ಲ ಸಾಧಕರಿಗೆ ಆರಂಭದಲ್ಲಿ ಹೇಳುತ್ತೆ, ಆ ಆತ್ಮನನ್ನ ನೋಡ್ರಿ. ಅಲ್ಲಪ್ಪ, ಯಾವ ಆತ್ಮ? ನಮ್ಮ ಆತ್ಮ ನಮ್ಮ ನೋಡಕ್ಕಾಗಲ್ಲ, ಆಮೇಲೆ ಜೀವಾತ್ಮನ ನೋಡಕ್ಕಾಗಲ್ಲ, ಪರಮಾತ್ಮನನ್ನು ನೋಡಿ. ಆದರೆ ಮೊದಲು ಅವನ ಪ್ರತಿಮೆಗಳನ್ನು ನೋಡ್ತಾ ಬನ್ನಿ. ಆ ಪ್ರತಿಮೆಗಳನ್ನು ನೋಡಿದ್ರೆ ಸಾಕಾಗಲ್ಲ, ಅವನ ಮಹಿಮೆಗಳಿಂದ ಶಾಸ್ತ್ರಗಳಿಂದ ತಿಳ್ಕೊಳ್ಳಿ. ಅವನು ನೋಡ್ಲಿಕ್ಕೆ ತುಂಬಾ ಟೈಮ್ ಇದೆ. ಆಮೇಲೆ ಸುಲಭವಾಗಿ ನಮ್ಗೇನು ಅವನು ಸಿಕ್ಬಿಡೋದಿಲ್ಲ. ಯಾರೋ ಮುಖ್ಯ ವ್ಯಕ್ತಿಯನ್ನು ನೋಡಕ್ ಹೋಗ್ತೀವಿ ನಾವೆಲ್ಲೋ ಸದನದಲ್ಲಿ, ಸಿಕ್ಬಿಡ್ತಾನ ಅವನು. ಇಲ್ಲೇ ಇದ್ರೆ ಬರ್ತಾರೆ ಅಂತಾರೆ. 2 ದಿವಸ ಹೋಗಿದ್ದೇ ಬಂತು, ಅವನು ಕಾಣಲೇ ಇಲ್ಲ. ಕೊನೆಗೆಲ್ಲೋ ಆಮೇಲೆ ಸಿಗ್ತ. ಸಾಮಾನ್ಯ ವ್ಯಕ್ತಿನೇ ಹಿಂಗೆ ಸುಲಭವಾಗಿ ಸಿಗಲ್ಲ ನಮ್ಗೆ, ಇನ್ನು ಪರಮಾತ್ಮ ನೋಡಿ ಇಲ್ಲೇ ಇದೆ, ನಾನು ಬನ್ನಿ ನಾನೇ ಪರಮಾತ್ಮ ಅಂತ ಹೇಳ್ತಾನ ಅವನು. ಅದಕ್ಕೆ ತುಂಬಾ ಪ್ರೊಸೀಜರ್ಗಳಿದೆ, ಪ್ರಯತ್ನಗಳಿದೆ. ಅದರಲ್ಲಿ ಮೊಟ್ಟ ಮೊದಲ ಪ್ರಯತ್ನ ಅವನನ್ನ ತಿಳ್ಕೊಳ್ಳೋದು, ಮನನ ಮಾಡೋದು ಅಂತ. ಹಾಗಾಗಿ ಆತ್ಮ ಅಂದ್ರು ಪುರುಷ ಅಂದ್ರು ಒಂದೇ, ಅವನೇ ಬಿಂಬರೂಪಿಯಾದ ಪರಮಾತ್ಮ. ಆ ಬಿಂಬನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ನಮ್ಮನ್ನೆಲ್ಲ ಕಾರ್ಯಗಳಲ್ಲಿ ತೊಡಗಿಸುವವನೇ ಅವನಾದ್ದರಿಂದ ನಾವು ಅವನ ಬಗ್ಗೆ ನಾವು ತಿಳ್ಕೊಳ್ಳದೆ ಇದ್ರೆ ಹೇಗೆ ಸಾಧ್ಯ ಆಗತ್ತೆ? ಆದ್ದರಿಂದ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತೇಳಿ ಆ ಪರಮಾತ್ಮನನ್ನೇ ತಿಳ್ಕೊಳ್ಬೇಕು. ಆದ್ರಿಂದ ಮೋಕ್ಷ ಬರುತ್ತೆ ಅಂತೇಳಿ ಒಬ್ಬ ಜಿಜ್ಞಾಸುವಿಗೆ ಈ ಕರ್ಮ ಮಾಡು, ಆ ಯಜ್ಞ ಮಾಡು, ಯಾಗ ಮಾಡು, ಅಲ್ಲಿ ಹೋಗಿ ಸ್ನಾನ ಮಾಡು, ಕಾಶಿಗೆ ಹೋಗೋ ಸಾಯಿ, ಇದೆಲ್ಲ ಹೇಳಕ್ ಬಂದಿದ್ದಲ್ಲ ಪುರುಷರು. ನೀವು ಬೇರೆ ಬೇರೆ ಎಲ್ಲ ಕೆಲವು ಹೇಳಿದ್ರೆ ಬರೀ ಕರ್ಮಗಳನ್ನು ಹೇಳ್ತಾ ಇರತ್ತೆ ಆ ವೇದ ಮಂತ್ರಗಳು. ನಮಗೆ ಅದು ಬೇಡರಿ, ಪರಮಾತ್ಮನ ಅನುಗ್ರಹ ಮೋಕ್ಷ ಬೇಕು ನೋಡಿ, ಅಂಥವರಿಗೆ ಇದು ಹೇಳಿ ಮಾಡಿಸಿದ ಒಂದು ಸೂಕ್ತವಾಗಿದೆ. ಆದ್ದರಿಂದಾಗಿ ಇಂತಹ ಒಂದು ಪರಮ ಪುರುಷನಾದ ವಿಷ್ಣುವಿನ ಬಗ್ಗೆ ಹೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದಾಗಿ ನಾವು ವಿಷ್ಣು ಕಾರ್ಯ ಮಾಡುವ ಎಲ್ಲ ಸಂದರ್ಭದಲ್ಲೂ ಇದನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ವಿಷ್ಣುವಿನ ಪೂಜೆ ಮಾಡಬೇಕಾಗಿದೆ, ಪರಮಾತ್ಮನ ಶಾಲಿಗ್ರಾಮದ ಪೂಜೆ ಹೇಳ್ರಿ ಪುರುಷ ಸೂಕ್ತ, ಅಲ್ಲಿ ಕೂಡ ಪುರುಷ ಸೂಕ್ತ ಮಂತ್ರವನ್ನ ನಾವು ಅವಶ್ಯವಾಗಿ ನಾವು ಬಳಕೆ ಮಾಡಬೇಕು. ಆದರೆ ಪರಮಾತ್ಮನ ಪೂಜೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಬ್ರಹ್ಮಯಜ್ಞ ಎಲ್ಲ ನಾವು ಮಾಡ್ಕೊಳ್ಬೇಕು. ಆದ್ರಿಂದ ದೇವ ಋಷಿ ಪಿತೃ ಅತಿಥಿ ಭೂತ ಯಜ್ಞಗಳು ಅಂತ ಪಂಚಯಜ್ಞಗಳು ನಮಗೆ ಅವಶ್ಯವಾಗಿ ಬೇಕೇ ಬೇಕು. ಆದರೆ ದೇವತೆಗಳ ಸ್ಮರಣೆ, ಬ್ರಹ್ಮಾದಯೋ ಯೇ ದೇವಾಹ, ಅವ್ರನ್ನ ಸ್ಮರಣೆ ಮಾಡ್ಬೇಕು. ಅವ್ರಿಗೆಲ್ಲ ಒಂದನೇ ನೀರು ಕೊಟ್ರೆ ಹಬ್ಬ ದರ್ರಂತ ಡೇಗೆ ಆನಂದ ಪಟ್ಬಿಡ್ತಾರೆ. ಅವ್ರು ಬೇರೆ ಏನ್ ಬೇಕಾಗಿ. ಬೇರೆ ಬ್ರಾಹ್ಮಣನ್ ಕರೆದ್ರೆ ಏನ್ರಿ ಅದು ಮಾಡಿಲ್ವಾ, ಇದು ಮಾಡಿಲ್ವಾ, ಆಂಬುಡೆ ಮಾಡಿಲ್ವಾ, ಬರೀ ಬಜ್ಜಿ ಮಾಡಿದಿಲ್ಲ, ಇದನ್ಗೆ ಎಷ್ಟು ತಿಂದ್ರು ಸಾಕಾಗಲ್ಲ. ಆದರೆ ಅವರನ್ನ ನೆನೆಸ್ಕೊಳ್ಳೋದು ತರ್ಪಣದಿಂದ. ಅದೇ ತರ ದೇವ ಋಷಿ ಪಿತೃ ಅಂತೆಲ್ಲ ಹೇಳುವಾಗ ಆ ಸಂದರ್ಭದಲ್ಲಿ ನಾವು ವೇದ ಮಂತ್ರಗಳನ್ನ ಅಲ್ಲಿ ಹೇಳಬೇಕಾಗತ್ತೆ. ಆದ್ರಿಂದ ಆ ಪುರುಸೂಕ್ತವನ್ನ ಅಲ್ಲಿ ಎಲ್ಲ ವೇದಗಳ ಪ್ರತಿನಿಧಿಯಾಗಿ ಅಲ್ಲಿ ನಾವು ಆನ್ಯಕ ಮಾಡುವಾಗ ಬ್ರಹ್ಮಯಜ್ಞದಲ್ಲಿ ಅವಶ್ಯವಾಗಿ ನಾವು ಹೇಳಬೇಕು. ಆಮೇಲೆ ಹೋಮ ಮಾಡುವಾಗ, ಜಪ ಮಾಡುವಾಗ, ಹೋಮ ಮಾಡ್ಬೇಕಾದ್ರೆ ಪುರುಸೂಕ್ತ ಹೋಮ ಅಂತಲೇ ಇರೋದು. ಆದ್ರಿಂದ ಆ ಪುರುಸೂಕ್ತದಿಂದ ವೈಶ್ವದೇವ ಮಾಡುವಾಗ ಪುರುಸೂಕ್ತ ಹೋಮ ನಾವು ಮಾಡ್ಬೇಕು. 16 ಮಂತ್ರವನ್ನು ಹೇಳಿ ತುಪ್ಪದಿಂದ ಅಲ್ಲಿ ನಾವು ಆಹುತಿಯನ್ನು ಕೊಡಬೇಕಾಗಿದೆ. ಹಾಗಾದ್ರೆ ಈ ಎಲ್ಲ ಕಡೆಗಳಲ್ಲಿ, ಯಾಕೆಂದ್ರೆ ಇದೆಲ್ಲವನ್ನು ಕೂಡ ನಾವು ವಿಷ್ಣು ಪ್ರೀತಿಗೋಸ್ಕರ ಮಾಡ್ತಕ್ಕಂಥ. ನಾವು ವೈಶ್ವದೇವ ಯಾಕೆ ಮಾಡೋದು ಅಂದ್ರೆ ನಿಗಿ ಕೆಂಡ ಇದೆ ಬಿಡಿ ಒಂದಿಷ್ಟು ಅನ್ನ ಹಾಕ್ಬಿಡೋಣ ಅಂತ ಮಾಡೋದಲ್ಲ. ಅದು ಪರಮಾತ್ಮ ಅದರಿಂದ ಪ್ರೀತನಾಗ್ತಾನೆ. ಯಾಕೆಂದ್ರೆ ಅಗ್ನಿಯಲ್ಲೂ ಕೂಡ ವೈಶ್ವಾನರ ಅವನೇ ವಿಷ್ಣು ಪರಮಾತ್ಮ. ಆಮೇಲೆ ಅಲ್ಲೇ ಪರಶುರಾಮ ದೇವರಿದ್ದಾರೆ, ಅವರಿಗೆ ನಾವು ಇದನ್ನೆಲ್ಲ ಕೊಡ್ತೇವೆ ಅಂತ ಹೇಳಿ ಅಲ್ಲೆಲ್ಲವನ್ನು ಕೂಡ ಇದನ್ನ ನಾವು ಅವಶ್ಯವಾಗಿ ಹೇಳ್ತಕ್ಕಂಥದ್ದಿದೆ. ಆದ್ರೆ ಅದೇ ನೀವು ಬೇರೆ ಸೂಕ್ತಗಳನ್ನ ನೀವು ಜಪ ಮಾಡುವಾಗ, ಹೋಮ ಮಾಡುವಾಗ ಅಥವಾ ಇನ್ಯಾವ ಮಾಡುವಾಗ ಅದ್ರ ಪ್ರಸಕ್ತಿನೇ ಇಲ್ಲ.
ಆದ್ದರಿಂದಾಗಿ ಪುರುಷ ಸೂಕ್ತವನ್ನ ನಾವು ಮೋಕ್ಷ ಪಡೆಯೋದಕ್ಕೂ ಬಳಸ್ಕೋಬಹುದು. ಲೌಕಿಕ ಫಲಗಳು ಒಳ್ಳೆ ಗಂಡು ಮಗು ನಮ್ಗೆ ಬೇಕು ಅಂದ್ರೆ ಹೇಳ್ಕೊಂಡು ಪುರುಷ ಸೂಕ್ತವನ್ನ ಒಂದು 15 ದಿನ 30 ದಿನ ಆ ಅನ್ನ ಹೇಳಿ ಅದನ್ನೆಲ್ಲ ಎಲ್ಲ ಪೂಜೆ ಮಾಡಿ ಆ ಉಳಿದಿದ್ದ ಅನ್ನವನ್ನು ತಗೊಂಡ್ಬಿಟ್ರೆ ಒಳ್ಳೆ ಸತ್ಪುತ್ರನನ್ನ ಆ ದಂಪತಿಗಳು ಪಡಿ. ಆದ್ರೆ ಇವತ್ತು ನಮಗೆಲ್ಲ ಅಂತ ಪುತ್ರನ ಪಡೆಯೋದಕ್ಕೆ ಯಾರಿಗೂ ಅಪೇಕ್ಷಣೆ ಇಲ್ಲ. ಅದಕ್ಕೋಸ್ಕರ ಎಂತೆಂತೋ ಮಕ್ಕಳೆಲ್ಲ ಹುಟ್ಟುಬಿಡ್ತಾರೆ. ಆದ್ರಿಂದ ಇಲ್ಲಿ ಪುರುಷ ಸೂಕ್ತ ಅದಕ್ಕೆಲ್ಲ ಉಪಯೋಗ ಮಾಡತಕ್ಕಂತಹದ್ದಿದೆ. ಆದ್ರಿಂದ ಮಧ್ವಾಚಾರ್ಯರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತದ್ಭೇದ ಪೌರುಷಂ ಸೂಕ್ತಂ ವೇದಾಹ ಪುರುಷ ಸೂಕ್ತಗಾಹ ಅಂತ ಹೇಳಿದ್ದಾರೆ. ಅಂದ್ರೆ ಈ ಸಮಸ್ತ ವೇದಗಳನ್ನ ಫಿಲ್ಟರ್ ಮಾಡಿ ಒಂದು ಅಕ್ಷರಕ್ಕೆ ತಂದಿಟ್ಟಿದ್ದಾರೆ ನೋಡಿ. ಎಷ್ಟೋ ಲಕ್ಷ ಲಕ್ಷ ಕೋಟಿ ಕೋಟಿ ಅಕ್ಷರಗಳಿರ್ತಕ್ಕಂಥ ಸಮಸ್ತ ವೇದ ವಾಂಗ್ಮಯ. ಅದು ಋಗ್ ಯಜಸ್ಸು ಸಾಮ ಅಂತೆಲ್ಲ ಇದೆ. ಋಗ್ ಅಂದರೆ ಅರ್ಚ ಪೂಜಾಯ, ನಾವು ಆ ಋಗ್ವೇದದಿಂದ ಪೂಜೆ ಮಾಡ ಸಹ ಋಗ್ವೇದದಲ್ಲೇ ಕೂಡ ಈ ಪುರುಷ ಸೂಕ್ತ ಬರುತ್ತೆ, ಯಜುರ್ವೇದಲ್ಲೂ ಕೂಡ ಬರುತ್ತೆ. ಅದನ್ನ ಪರಮಾತ್ಮನಿಗೆ ಅಭಿಷೇಕ ಮಾಡುವಾಗ ಋಗ್ವೇದ ಅಂದರೆ ಅದಕ್ಕೆ ಋಗ್ವಿಧಾನ ಅಂತ ಕೂಡ ಒಂದು ಗ್ರಂಥವನ್ನು ಶೌನಕರು ಬರೆದಿಟ್ಟಿದ್ದಾರೆ. ಅದರಲ್ಲಿ ಋಗ್ವಿಧಾನ ಅಂದರೆ ಪರಮಾತ್ಮನನ್ನ ಪೂಜೆ ಮಾಡುವ ಕ್ರಮ. ಪರಮಾತ್ಮನ ಪೂಜೆ ಮಾಡುವ ಕ್ರಮ ಹೇಗೆ? ನಾವೇ ಬಾಯಲ್ಲಿ ಏನೇನೋ ಬಂದಿದ್ದೇನೆ ಹೇಳ್ಕೊಂಡ್ಬಿಡೋದು, ಹಂಗೆಲ್ಲ ಪೂಜೆ ಮಾಡೋದಲ್ಲ ಕ್ರಮ. ನಾವು ದೇವರೇ ನಿನಗೆ ಅಭಿಷೇಕ ಮಾಡ್ತೀನಿ, ನಾವು ಮಾತಾಡಿದಂಗೆ ದೇವ್ರಿಗೆ ಪೂಜೆ ಮಾಡೋದಲ್ಲ. ಅದ್ಯಾರೋ ಒಬ್ಬ ಕನ್ನಡ ಪೂಜಾರಿ ಅಂತ ಒಬ್ಬ ಇದ್ದಾರೆ. ಅವರು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ, ಓ ದೇವನೇ ನಿನಗೆ ನೀರನ್ನು ತಂದಿರುವೆನು, ಈ ನೀರಿನಿಂದಲೇ ನಿನಗೆ ಅಭಿಷೇಕಿಸುವೆನು, ಇದೆಲ್ಲ ಒಪ್ಪಲ್ಲ ವೇದ. ಅದಕ್ಕೆ ಪರಮಾತ್ಮನಿಗೆ ಪ್ರಿಯವಾದ ಅಪೌರುಷೇಯವಾದ ಪುರುಷ ಸೂಕ್ತವನ್ನೇ ಹೇಳಿ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನಮಗೆ ಮನಸ್ಸಿಗೆ ಬಂದದ್ದು ಹೇಳ್ತೀವಿ ಅಂತ ಹೇಳಿದ್ರೆ ಅದು ಡಿಲೀಟ್ ಆಗ್ಬಿಡತ್ತೆ. ಅದು ಯಾವುದೇ ಕಾರಣಕ್ಕೆ ಪರಮಾತ್ಮನಿಗೆ ಒಪ್ಪಿಗೆ ಆಗೋದಿಲ್ಲ. ಯಾಕೆ ಅಂದ್ರೆ ದೇವರಿಗೆ ಅಭಿಷೇಕ ಮಾಡುವಾಗ ಪುರುಷ ಸೂಕ್ತನೇ ಹೇಳಬೇಕು ಅಂತ ವಚನ ಇದೆ. ಆದ್ರೆ ಇದು ಋಗ್ವಿಧಾನ ಅಂತ ಶೌನಕರು ಬರೆದು ನಮಗೆ ಬಂದಿದ್ದೆಲ್ಲ ಹೇಳ್ಕೊಂಡ್ಬಿಟ್ಟು ನಾವು ಹೇಳ್ಕೊಂಡ್ಬಿಡೋದು. ಇಲ್ಲ ಅಂದ್ರೆ ಅವನು ಸಿನಿಮಾ ಹಾಡು ಹೇಳೋ ಅಭಿಷೇಕ ಮಾಡಿಬಿಟ್ರೆ ಗತಿ ಏನಾಗ. ಆದ್ದರಿಂದ ಋಕ್ ವಿಧಾನ ಅಂದ್ರೆ ಋಕ್ ಅಂದ್ರೆ ಪರಮಾತ್ಮನ ಪೂಜೆ. ಆ ಋಗ್ ಮಂತ್ರಗಳನ್ನೇಳಿ ಪೂಜೆ ಮಾಡ್ಬೇಕು. ಹೇಗೆ ಪೂಜೆ ಮಾಡ್ಲಿಕ್ಕೋಸ್ಕರ ಆ ಬಳಸಬೇಕಾದ ಮಂತ್ರಗಳನ್ನೇ ಋಗ್ವೇದ ಹೇಳ್ತಾ ಇತ್ತು. ನೀವು ಅದನ್ನೇ ಹೇಳದೇ ಇದ್ರೆ ಮತ್ತೆ ಪೂಜೆ ಹೆಂಗಾಗತ್ತೆ ಅದು? ಆದ್ದರಿಂದಾಗಿ ಲೌಕಿಕವಾಗಿ ನಾವು ಪೂಜೆ ಮಾಡಿದ್ವಿ ನೋಡಿ, ಎಷ್ಟು ಹೂ ಬಿದ್ದಿದೆ ದೇವ್ರ ಮೇಲೆ, ಎಷ್ಟು ಎಲ್ಲ ಗಂಧ ಏರ್ಸಿದ್ದೀವಿ, ಅದು ನಿಮಗೆ ಪೂಜೆ ಆಗ್ಬೋದು. ಆದರೆ ಪರಮಾತ್ಮ ಕೇಳ್ತಾ ಇದ್ದಾನೆ, ಆ ಪೂಜೆಯಲ್ಲಿ ಯಾವ್ದಾವುದನ್ನ ಅರ್ಪಣೆ ಮಾಡ್ಬೇಕಾದ್ರೆ ಎಷ್ಟು ಸರಿ ಪುರುಷ ಸೂಕ್ತ ಹೇಳಿದ್ದೀನಿ ತಾನೆ ದೇವರು. ಆದ್ರಿಂದ ದೇವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ಬೇಕಾದ್ರೂ ಪುರುಷ ಸೂಕ್ತ, ಗಂಧ ಕೊಡ್ಬೇಕಾದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಮಂತ್ರ ಇದೆ. 16 ಪುರುಷ ಸೂಕ್ತದಲ್ಲಿ ಬರುವ ಏನೊಂದು ಮಂತ್ರಗಳಿದೆ. ಆ 16 ಮಂತ್ರಗಳನ್ನ ದೇವರಿಗೆ 16 ಉಪಚಾರ ಮಾಡ್ಲಿಕ್ಕೆ ಆ ಮಂತ್ರಗಳನ್ನೇ ಬಳಸಬೇಕು ಅಂತಿದೆ ನಿಜವಾದ ಕ್ರಮ. ನಮಗೆ ಅಷ್ಟಾಗಿಲ್ಲ ಅಂದ್ರೆ ಹೋಗಿ ಅಭಿಷೇಕ ಮಾಡುವಾಗಲೂ ಪೂರ್ತಿ ಒಂದ್ಸರಿ ಹೇಳಿಪ್ಪ. ಆದ್ದರಿಂದಾಗಿ ಈ ಒಂದು ಮಂತ್ರ ಎಂಬತಕ್ಕಂಥದ್ದು ಸಕಲ ವೇದಗಳ ಸಾರವನ್ನ ಒಳಗೊಂಡಿರತಕ್ಕಂಥದ್ದಾಗಿದೆ. ಆದ್ದರಿಂದಾಗಿ ನೋಡಿ, ಸಕಲ ವೇದಗಳನ್ನ ಅಂದ್ರೆ ಕೋಟಿ ಕೋಟಿ ಅನಂತ ಅನಂತ ಅಕ್ಷರಗಳನ್ನ ಒಳಗೊಂಡಿರತಕ್ಕಂತಹ ಸಮಸ್ತ ವೇದಗಳನ್ನ ಒಂದೇ ಒಂದು ಅಕ್ಷರದಲ್ಲಿ ನಮಗೆ ಎಲ್ಲ ಶಾಸ್ತ್ರಗಳು ಸಂಗ್ರಹ ಮಾಡಿ ಕೊಟ್ಟಿದ್ದಾವೆ ಅಂತ ಹೇಳಿದರೆ ಅದು ಯಾವ್ದಪ್ಪ ಅಂದ್ರೆ ಓಮಿತ್ತೇತತ್ ಅಂತ ಹೇಳುತ್ತೆ ಉಪನಿಷತ್ತು. ಪರಮಾತ್ಮನ ಅಪೂರ್ವವಾದ ಮಂತ್ರ ರೂಪವಾದ ಒಂದು ಹೆಸರು ಯಾವ್ದಾದಿದ್ರೆ ಅದು ತುಂಬಾ ಸಿಂಪಲ್ ಆಗಿ ಮತ್ತೆ ಸಣ್ಣದಾಗಿ ಇರತಕ್ಕಂಥದ್ದು ಅಂದ್ರೆ ಓಮಿತ್ಯೇತತು ಅಂತ ಹೇಳ್ತಾರೆ. ಓಂ ಅನ್ನೋದು ಪರಮಾತ್ಮನ ಏಕಾಕ್ಷರವಾದ ಒಂದು ಮಂತ್ರ. ಆ ಓಂಕಾರವೆಂಬತಕ್ಕಂಥದ್ದೇನಿದೆ ಪ್ರಣವಃ ಸರ್ವ ವೇದಾರ್ಥ ಅಂತ ಹೇಳ್ತಾರೆ. ಈ ಓಂಕಾರಕ್ಕೆ ಇನ್ನೊಂದು ಹೆಸರು ಅಂದ್ರೆ ಪ್ರಣವ ಅಂತ ಹೇಳ್ತಾರೆ. ಪ್ರಣವ ನವ ಅಂದ್ರೆ ಸ್ತೋತ್ರ ಅಂತ, ನೌ ಸ್ತುತೌ ಅಂದ್ರೆ ಸ್ತೋತ್ರ ಮಾಡೋದು. ಸ್ತೋತ್ರ ಮಾಡೋದು ಅಂದ್ರೆ ಯಾವ್ದಾವುದೋ ರೀತಿಯಲ್ಲಿ ಸ್ತೋತ್ರ ಮಾಡಿದ್ರೆ ಉಪಯೋಗ ಇಲ್ಲ. ಓಂಕಾರದಿಂದ ಸ್ತೋತ್ರ ಮಾಡಿದರೆ ಪರಮಾತ್ಮನ ಬಹಳ ಖುಷಿ ಅಂತ. ಆದ್ರಿಂದ ಯತಿಗಳೆಲ್ಲ ಅವರು ಓಂಕಾರದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ನಾವೆಲ್ಲ ವಿಷ್ಣು ಸಹಸ್ರನಾಮ ಅದು ಇದು ಎಲ್ಲ ವೆಂಕಟೇಶ ಸ್ತೋತ್ರ ಇಟ್ಕೊಂಡ್ರೆ ಅವ್ರಿಗೆ ಯಾವ ಸ್ತೋತ್ರಗಳೆಲ್ಲ ಇಲ್ವಾ. ಅವರು ದಿನಕ್ಕೆ ಎಷ್ಟೆಷ್ಟು ಹೆಚ್ಚೆಚ್ಚು ಓಂಕಾರದಿಂದ ಪರಮಾತ್ಮನ ಸ್ತೋತ್ರ ಮಾಡಿಬಿಟ್ರೆ ಅವ್ರಿಗೆ ಯಾವ ವಿಷ್ಣು ಸಹಸ್ರನಾಮ ಹೇಳೋದು ಬೇಕಾಗಿಲ್ಲ, ಅವರು ಕೃಷ್ಣ ಸ್ತೋತ್ರ ಹೇಳೋದು ಬೇಕಾಗಿಲ್ಲ. ಯಾಕೆ ಅಂದರೆ ಅವೆಲ್ಲಕ್ಕಿಂತ ಮಿಗಿಲಾದ ಏಕಾಕ್ಷರದಲ್ಲಿ ಪರಮಾತ್ಮನ ಸ್ತುತಿ ಅಡಕವಾಗಿಬಿಟ್ಟಿದೆ. ಅದು ಸಕಲ ವೇದ ಸಾರಾರ್ಥವಾಗಿ ಅದು ಹೊರಹೊಮ್ಮಿರತಕ್ಕಂಥದ್ದಾಗಿದೆ. ಅದು ಯಾವುದು? ಓಂ. ಆದ್ದರಿಂದ ಓಂಕಾರ ಪ್ರಣವ ಅಂತ ಅದಕ್ಕೆ ಇನ್ನೊಂದು ಹೆಸರು, ಮತ್ತೊಂದು ಅದಕ್ಕೆ ತಾರ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯರು ಅದನ್ನ ತಮ್ಮ ಅನುವ್ಯಾಖ್ಯಾನ ಅಂತ ಗ್ರಂಥದಲ್ಲಿ ಅವರು ಬ್ರಹ್ಮಸೂತ್ರದಲ್ಲಿ ಅಡಕವಾದ ಓಂಕಾರಕ್ಕೆ ವ್ಯಾಖ್ಯಾನ ಮಾಡುವಾಗ ಬ್ರಹ್ಮಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತೇಳಿ ಓಂಕಾರದಿಂದ ಆರಂಭಗೊಳ್ತಾ ಇದೆ ಅಂತ ಹೇಳಿ ಆ ಓಂಕಾರವನ್ನ ಅವರು ತಮ್ಮ ಅನುವ್ಯಾಖ್ಯಾನದಲ್ಲಿ ಅದನ್ನ ಸಂಗ್ರಹಿಸಿ ಅದನ್ನು ಹೇಳುವಾಗ
ಅವರು ಓಂಕಾರಕ್ಕೆ ಅವರು ಹೊಸ ಅರ್ಥ ಥರ ಒಂದು ಶಬ್ದ ಬಳಸಿ ಹೇಳ್ತಾರೆ, ತತ್ರ ತಾರಾಥ ಮೂಲತ್ವಂ ಅಂತ. ತಾರಾ ಅಂತ ಓಂಕಾರದ ಬಗ್ಗೆ ಬಳಸ್ತಾರೆ. ತಾರ ಅಂದ್ರೆ ತಾರಯತಿ ಸರ್ವಾನ್ ಅಸ್ಮಾತ್ ಸಂಸಾರ ಇತಿ ತಾರಹ ಓಂಕಾರ. ತಾರ ಅಂದ್ರೆ ತಾರಯತಿ ಇತಿ ತಾರಹ, ದಾಟಿಸೋದು. ನಮ್ಮನ್ನು ದಾಟಿಸೋರೊಬ್ರು ಬೇಕಾಯ್ತು, ನಾವು ಸಿಗಾಕೊಂಡ್ಬಿಟ್ಟಿದ್ದೇವೆ ಹೆಸರಲ್ಲಿ. ಬೇರೆಯವ್ರು ದಾಟಿಸ್ತೀರಾ ಅಂದ್ರೆ ಅವರು ನಮ್ಮ ಎಳಿಲಿಕ್ಕೆ ಬಂದು ಅವರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಆದರೆ ಪರಮಾತ್ಮ ಮಾತ್ರ ನಮ್ಮನ್ನ ಸಂಸಾರದಿಂದ ದಾಟಿಸುವವ, ಸಂಸಾರದಿಂದ ನಮ್ಮನ್ನ ಮೋಚನ ಮಾಡುವನು, ಬಿಡುಗಡೆಗೊಳಿಸುವನು ಯಾರು? ಭಗವಂತ ಹೊರತಾಗಿ ಬೇರೆ ಯಾರು ಕೂಡ ಸಂಸಾರದಿಂದ ನಮ್ಮನ್ನ ಇಲ್ಲಿ ಬಿಡುಗಡೆಗೊಳಿಸಕ್ಕಾಗಲ್ಲ. ಯಾಕೆ ಅಂದ್ರೆ ಅವರು ಆಲ್ರೆಡಿ ಸಂಸಾರದಲ್ಲಿ ಇದ್ದಾರೆ. ಹೇಗೆ ಜೈಲಲ್ಲಿ ಖೈದಿಗಳಿರ್ತಾರೆ, ಒಬ್ಬ ಇನ್ನೊಬ್ಬನ ಬಿಡಿಸಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಅವಲಿ ಬದ್ಧರೆ ಖೈದಿಗಳೇ ಆಗಿದ್ದಾರೆ. ಆದರೆ ನಿಜವಾಗಲೂ ಕೂಡ ಒಬ್ಬ ಜೈಲರು ಅಥವಾ ಇನ್ಯಾರು ಬೇರೆ ಹೊರಗಿದ್ದವನು ಅವನನ್ನು ಬಿಡಿಸ್ಬೇಕೇ ಹೊರತು ಜೈಲಲ್ಲಿದ್ದವರೇ ನಾನು ನಿನ್ ಬಿಡಿಸ್ತೇನೆ ನೀನ್ ನನ್ ಬಿಡಿಸು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ, ಜೈಲಲ್ಲಿರೋ ಒಬ್ಬ ವ್ಯಕ್ತಿಯನ್ನು ಕೂಡ ಇನ್ನೊಬ್ನ ಯಾರೋ ಬೇಲ್ ಕೊಟ್ಟು ಅವನನ್ನ, ಅಪ್ಪ ಜೈಲಲ್ಲಿದ್ದರೆ ಮಗ ಬಂದು ಬಿಡಿಸ್ಕೊಂಡು ಹೋಗ್ಬೋದು, ಮಗ ಜೈಲಲ್ಲಿದ್ದೆ ಅಪ್ಪ ಬಂದು ದುಡ್ಡು ಕಟ್ಬಿಟ್ಟು ಆ ಬೇಲ್ ತಗೊಳ್ತೀನಿ ಅಂತ ಹೇಳಿ ಮಗನನ್ನು ಕರ್ಕೊಂಡು ಹೋಗ್ಬೋದು. ಸಂಸಾರವೆಂಬ ಜೈಲಲ್ಲಿ ಇರ್ತಕ್ಕಂಥ ನಮ್ಮನ್ನು ಯಾವ ಅಪ್ಪ ಬಿಡಿಸಕ್ಕಾಗಲ್ಲ, ಮಗ ಹೆಂಡತಿ ಬಿಡಿಸಕ್ಕಾಗಲ್ಲ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಅಲ್ಲಿಗೆ ಬರ್ತಾ ಇದ್ದಾರೆ. ಆ ಪರಮಾತ್ಮನನ್ನು ತಿಳ್ಕೊಂಡ್ರೇನೆ ಆ ಭಗವಂತ ಪ್ರಸನ್ನನಾಗಿ ನಮ್ಮನ್ನ ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ ಅಷ್ಟೇ ಹೊರತಾಗಿ ಅವ್ರಿವ್ರು ಬಿಡುಗಡೆಗೊಳಿಸ್ತಾರೆ ನಮ್ಮನ್ನ ಅನ್ಕೊಂಡ್ರೆ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಾರಾ ಅಂತ ಓಂಕಾರಕ್ಕೆ ಹೆಸರು. ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನನ್ನೇ ನಾವಲ್ಲಿ ತಾರ ಅಂತ ಹೇಳೋದು. ಓಂಕಾರವು ತಾರನೆ. ಯಾಕೆ ಅಂದ್ರೆ ಈ ಅಕ್ಷರಗಳೆಲ್ಲ ಜಡ ಅಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ಈ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ಇದ್ದಾನಲ್ಲ, ಅವನು ಮಾತ್ರ ನಮ್ಮನ್ನ ಸಂಸಾರದಿಂದ ಬಿಡುಗಡೆಗೊಳಿಸ್ತಾನೆ. ಆದ್ರೆ ಓಮನ್ನು ಅಕ್ಷರ, ಅದು ಪದ ಅಥವಾ ಒಂದು ಮಂತ್ರ, ಅದೇನಲ್ಲಿ ಬಿಡಿ, ಅದರಿಂದ ಪ್ರತಿಪಾದ್ಯನಾದವನು ಇಂಪಾರ್ಟೆಂಟು ಅಂತ ಅಲ್ಲ. ಹೇಗೆಂದ್ರೆ ಓಂ ಅನ್ನತಕ್ಕಂತಹ ಏನೊಂದು ಪದ ಇದೆ, ಅದು ಕೂಡ, ಅದು ಅಲ್ಲಿರುವ ವರ್ಣಗಳು ಕೂಡ, ಅವುಗಳು ಕೂಡ ಆ ಪರಮಾತ್ಮ ಪ್ರತಿಪಾದಕವಾಗಿವೆ. ಆದ್ದರಿಂದ ಆ ಅಕ್ಷರಗಳಲ್ಲೂ ಕೂಡ ಇದ್ದೇ ಪರಮಾತ್ಮ ನಮ್ಮನ್ನ ಅವನು ಸಂಸಾರದಿಂದ ದಾಟಿಸ್ತಾ ಇದ್ದ. ಆದ್ರಿಂದ ಓಂ ಅನ್ನತಕ್ಕಂಥದ್ದೇನಿದೆ ಅದು ವರ್ಣ ಅಂತ ನಾವು ತಗೊಂಡ್ರೆ ಅಲ್ಲಿ 3 ಅಕ್ಷರಗಳಿದೆ. ಆ ಒಂದೊಂದು ಅಕ್ಷರಗಳಲ್ಲೂ ಕೂಡ ಪ್ರತಿಪಾದ್ಯನಾಗಿ ಪರಮಾತ್ಮ ಇದ್ದಾನೆ. ಅದು ಜಡ ಆಗಲೇ ಇಲ್ಲ. ಯಾಕೆಂದ್ರೆ ವರ್ಣ ಅಂದ್ರೆ ಪರಮಾತ್ಮನನ್ನು ವರ್ಣಿಸ್ತದೆ, ಆದ್ರಿಂದ ಅದಕ್ಕೆ ವರ್ಣ ಅಂತ ಹೇಳ್ತಾರೆ. ವರ್ಣಯತಿ ಇತಿ ವರ್ಣ. ವರ್ಣ ಅಂದ್ರೆ ಬರೀ ಸುಮ್ಮನೆ ಆಲ್ಫಬೆಟ್ ಅಲ್ಲ. ಇಂಗ್ಲಿಷಲ್ಲಿ ಆಲ್ಫಬೆಟ್ ಅಂತ ಹೇಳ್ಬಿಟ್ರೆ ಏನು ಅದಕ್ಕೆ ಬೇರೆ ಏನು ವರ್ಣನೆ ಮಾಡೋದು, ಅದೇನಿಲ್ಲ. ಆದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಆಗುವಾಗ ಅಲ್ಲಿ ಓಂ ಅಂದ್ರೆ ಅದನ್ನು ಮತ್ತೆ ಬಿಡಿಸ್ಬಿಟ್ರೆ ನಾವು, ಅದು ಯಾಕೆ ಎಲ್ಲ ವೇದಗಳ ಅರ್ಥವಾಗಿದೆ ಅಂದ್ರೆ, ಎಲ್ಲ ವೇದಗಳು ಅಂದ್ರೆ ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವೇದ ಇರೋದು. ಅಥರ್ವಣ ವೇದ ಅನ್ನೋದು 4ನೇ ವೇದ ಅಲ್ಲ, ಅದು ವೇದದ 4ನೇ ಶಾಖೆ ಅಂತ ಅಷ್ಟೇ ಅದು. ಆದ್ರಿಂದ ಇಲ್ಲೆಲ್ಲ ಹೆಸರು ಇಲ್ಲ ನೋಡಿ. ಅಲ್ಲೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ ಒಂದು ಪದ್ಯ ರೂಪವಾಗಿರ್ತಕ್ಕಂಥದ್ದು, ಇನ್ನೊಂದು ಯಜುರ್ವೇದ ಗದ್ಯ ರೂಪವಾದದ್ದು. ಈ 2 ಗದ್ಯ ಪದ್ಯಾತ್ಮಕವಾದಂತಹ ಋಗ್ವೇದ ಯಜುರ್ವೇದಗಳನ್ನೇ ಅಲ್ಲಿ ಸಾಮಗಾನದ ಮೂಲಕ ಪರಮಾತ್ಮನ ಮುಂದೆ ಅದನ್ನ ಗಾನ ಮಾಡಿ ಸಾಮವೇದಗಳು ಹೇಳ್ತಾರೆ. ಅವಾಗ ಇದೇ ಮಂತ್ರ, ಆದರೆ ಗಾನ ಮಾತ್ರ ಅಲ್ಲಿ ಹೆಚ್ಚಿಗೆ ಸೇರ್ಕೊಂಡಿದೆ. ಅದನ್ನು ಒಂದು ಸೇರಿಸ್ಕೊಂಡು 3 ಥರದ ವೇದಗಳ ವೈವಿಧ್ಯ. 4ನೇದು ಅಂತ ಇಲ್ಲೇ ಇಲ್ಲ. ಮತ್ತೆ ಅಥರ್ವ ವೇದ ಅಂತ ಹೇಳೋದೇನು ಅಂದ್ರೆ, ಅಥರ್ವ ಅಂತ ಒಬ್ಬ ಚತುರ್ಮುಖ ಬ್ರಹ್ಮದೇವರ ಮಗ. ಚತುರ್ಮುಖ ಬ್ರಹ್ಮದೇವರಿಗೆ ತುಂಬಾ ಜನ ಒಂದೊಂದು ಮನ್ವಂತರದ್ರೆ ಒಬ್ಬೊಬ್ಬ ಬೇರೆ ಬೇರೆ ಮಕ್ಕಳೆಲ್ಲ ಇದ್ದಾರೆ. ಅದೆಲ್ಲ ನಮಗೆ ಗೊತ್ತಿರೋದು ಯಾವುದು ಅಂದ್ರೆ, ಮರೀಚಿ ಋಷಿಗಳು ಅಲ್ಲಿ ಹುಟ್ಟಿದರು ಬ್ರಹ್ಮದೇವರಿಂದ. ಮರೀಚತ್ರಾದಯ ಅಂತ ಭಾಗವತಲ್ಲಿದೆ. ಅದು ಒಬ್ಬರೇ ಅಲ್ಲ, ಆದರೆ ನಿಜವಾಗಲೂ ಕೂಡ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಬ್ರಹ್ಮದೇವರು ಏನು ಹೇಳಿದರು ಅಂತ ಈ ಅಥರ್ವಣೋಪನಿಷತ್ತು ಅಂತ ಅದರಲ್ಲಿದೆ. ಅಥರ್ವಣೋಪನಿಷತ್ತಿನ ಆರಂಭದಲ್ಲಿ ಆ ಬ್ರಹ್ಮದೇವರು ಪರಮಾತ್ಮನಿಂದ ಎಲ್ಲ ತತ್ವಗಳನ್ನು ಅವರು ತಿಳ್ಕೊಂಡು ತನ್ನ ಮಗನಾದ ಅಥರ್ವ ಎಂಬ ಜ್ಯೇಷ್ಠ ಪುತ್ರನಿಗೆ ಸರ್ವವಿದ್ಯಾ ಅಧಿಷ್ಠಾನಭೂತಾಂ ಬ್ರಹ್ಮವಿದ್ಯಾಂ ಜಗಾದ ಅಂತ ಹೇಳುವಾಗ, ಅದು ಯಾವಾಗ ಅಂತಂದ್ರೆ ಅದು ಈ ವೈವಸ್ವತ ಮನ್ವಂತರದ ಆರಂಭದಲ್ಲಿ ಅಂತ ಬೇರೆ ಹೇಳ್ತಾರೆ. ಅಂದ್ರೆ ಒಂದೊಂದು ಮನ್ವಂತರದ ಒಂದೊಂದು ಆರಂಭದಲ್ಲಿ ಆ ಬ್ರಹ್ಮದೇವರಿಗೆ ಋಷಿಗಳೆಲ್ಲ ಮೊಟ್ಟ ಮೊದಲು ಹುಟ್ಟುಬಿಟ್ಟಿದ್ದಾರೆ, ಅವರು ಜ್ಯೇಷ್ಠ ಪುತ್ರರವರೇ. ಇನ್ನೊಂದ್ ಕಡೆ ಎಲ್ಲೋ ಒಬ್ರು ವಿಶಾಲ ಅಂತ ಒಬ್ಬ ಋಷಿ ಅಂತೆ. ಆ ವಿಶಾಲ ಎಂಬ ಋಷಿ ಚತುರ್ಮುಖ ಬ್ರಹ್ಮದೇವರಿಗೆ ಮಗನಾಗಿ ಹುಟ್ಟಿದ. ಆ ಋಷಿಗೆ 2 ಹೆಂಡತಿಯರು ಬಂದರು. ಒಬ್ಳು ಮೊದಲನೇವಳು ದೊಡ್ಡವಳು, ಇನ್ನೊಬ್ಳು ಇತರ ಅಂತ ಒಬ್ಬಳು 2ನೇ ಹೆಂಡತಿ. ಆ 2ನೇ ಹೆಂಡತಿಯಲ್ಲಿ ಹುಟ್ಟಿದ ಪರಮಾತ್ಮನೇ ಐತರೇಯ, ಅವನೇ ಮಹಿದಾಸ, ಅವನೇ ದೇವಋಷಿ ಅಂತೆಲ್ಲ ಅವನ ಬಗ್ಗೆ ಹೇಳ್ತಾರೆ. ನಮಗೆಲ್ಲ ವಿಶಾಲ ಬ್ರಹ್ಮದೇವರ ಮಗ ಅಂದ್ರೆ ಗೊತ್ತೇ ಇಲ್ಲದು ನಮಗೆ. ಅದೇ ತರ ಅಥರ್ವನು ಕೂಡ ಒಬ್ಬ ಬ್ರಹ್ಮದೇವರ ಮಗ.
ಅದು ಅಥರ್ವೋಪನಿಷತ್ತು ಹೇಳುತ್ತೆ. ಆ ಅಥರ್ವ ಎಂಬ ಮುನಿ ತನ್ನ ಅಪ್ಪನಾದ ಚತುರ್ಮುಖನಿಂದ ಈ ಎಲ್ಲ ವಿದ್ಯೆಗಳನ್ನು ಪಡೆದು ಅವನು ಮತ್ತೆ ಆ ಬೇರೆಯವರಿಗೆ ಅಂಗಿರಸ ಅಂತ ಅವ್ರಿಗೆಲ್ಲ ಹೇಳಿ ಅವರಿಂದ ಅದು ಒಂದು ವೇದ ಶಾಖೆ ಬೆಳ್ಕೊಂಡ್ಬಂದಾಗ ಅದು ಅಥರ್ವ ಉಪನಿಷತ್, ಅಥರ್ವ ವೇದ ಅಂತಾಗೆಲ್ಲ ಬಂತು. ಹೊರತಾಗಿ ನಾವೆಲ್ಲ ವೇದಗಳೆಷ್ಟು? 4 ನೋಡಿ, 4 ವೇದ. ತ್ರಯಿ ಅಂತ ಅದಕ್ಕೆ ತ್ರಯಿ, 3 ವೇದಗಳು. ಯಾಕಂದ್ರೆ ವೇದಗಳ ವೆರೈಟಿಯಲ್ಲಿ ಇರೋದೇ 3 ಕ್ರಮ, 4ನೇದಲ್ಲಿ ತರಕಾರ. ಆದ್ದರಿಂದ ಅಲ್ಲಿ ಎಲ್ಲ ಛಂದಸ್ಸುಗಳಿಂದ ಕೂಡಿರ್ತಕ್ಕಂಥದ್ದೆಲ್ಲ ಋಗ್ವೇದ. ಅಗ್ನಿಮೀಳೆ ಪುರೋಹಿತಂ ಅಂತೆಲ್ಲ ಅಲ್ಲೆಲ್ಲ ಅನುಷ್ಠುಪ್ ಛಂದಸ್ಸು ಅಂತೆಲ್ಲ ಬರುತ್ತೆ, 8 ಅಕ್ಷರಗಳು. ಆಮೇಲೆ ಯಜುರ್ವೇದ, ಅದೆಲ್ಲ ಸ್ವಲ್ಪ ಗದ್ಯ ರೂಪವಾದ. ವಿಷಯತ್ವರ್ಜಯತ್ವ ವಾಯವಸ್ತ ದೇವೋಪಸ್ತ ವಿಧಾ ಪ್ರಾರ್ಸ್ಪ್ರಯತು ಅದೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಷ್ಟು ಅಕ್ಷರಗಳು, ಎಷ್ಟು ದೊಡ್ಡದ ಗದ್ಯ ತರ ಇದೆ. ಆದ್ದರಿಂದ ಅದನ್ನೆಲ್ಲ ಗದ್ಯ ರೂಪ. ಈ ಗದ್ಯ ಮತ್ತೆ ಪದ್ಯಗಳಿಂದ ಮಿಶ್ರಿತವಾದದ್ದನ್ನೇ ಸಾಮಗಾನ ಮಾಡಬೇಕಾದ್ರೆ ಸ್ವಲ್ಪ ರಾಗ ಹಾಕಿ ಅದನ್ನು ಹೇಳಿಬಿಟ್ರೆ ಅದೇ ಋಗ್ವೇದ ಯಜುರ್ವೇದದಲ್ಲಿ ಬಂದ ಮಂತ್ರಗಳೇ ಸಾಮಗಾನದಲ್ಲಿ ರಾಗದಿಂದ ಮತ್ತೆ ಅದೇ ಬಂತಷ್ಟೆ. ಹೊಸ ಮಂತ್ರ, ಹೊಸ ಸಾಹಿತ್ಯದಲ್ಲಿ ಏನು ಕೂಡ ಇಲ್ಲ. ನಾವು ಬಿಳಿ ಅನ್ನ ಮಾಡಿದ್ದೇವೆ ಜಾಸ್ತಿ, ಇನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆಲ್ಲ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಕಲರ್ ಹಾಕಿ ಆಮೇಲೆ ನಿಂಬೆಹಣ್ಣಿನ ಕೊಬ್ಬರಿ ಹಾಕಿ ಚಿತ್ರಾನ್ನ ಮಾಡ್ತೀವಿ. ಏನು ಚಿತ್ರಾನ್ನ ಹೊಸದೇನಲ್ಲ, ಆ ಅನ್ನ ಮೂಲ ಅನ್ನ ಅದೇ ಅದು. ಹಾಗೆ ಋಗ್ವೇದ ಯಜುರ್ವೇದ ಮಂತ್ರಗಳೇ ಸಾಮಗಾನದಲ್ಲಿ ಅವುಗಳು ಬಂದಿದೆ. ಅಗ್ನಾಯಾಹಿ ವೀತಯೇ ಗೃಣಾನೋ ಅಂತ ರಾಗ ಮಾಡಿ ಹೇಳ್ತಕ್ಕಂಥದ್ದು ಸಾಮವೇದ. ಪರಮಾತ್ಮನಿಗೆ ಆ ಥರ ರಾಗ ಹಾಡ್ತಾ ಹಾಡ್ತಾ ಆ ಸಾಮವೇದ ಹೇಳೋದು ಅಂದರೆ ಪರಮಾತ್ಮನಿಗೆ ಬಹಳ ಇಷ್ಟ. ಅವನು ಸಾಮವೇದ ಪ್ರಿಯ. ಅದಕ್ಕೆ ಮುಂದೆ ಏನಾಗೋಯ್ತು, ಈ ತರ ವೇದಗಳನ್ನ ಋಗ್ವೇದ ಯಜುರ್ವೇದ ಕಲ್ತ್ಕೊಂಡು ಅದನ್ನ ಸಾಮಗಾನದಲ್ಲಿ ಹೇಳಬೇಕು ಅಂದ್ರೆ ಇದು ಡಬಲ್ ಕೆಲಸ ಆಗೋದು. ಮೊದಲು ಎಲ್ಲ ಋಗ್ವೇದಗಳನ್ನ ಯಜುರ್ವೇದ ಕಲಿಬೇಕಾ ಸ್ವರಬದ್ಧವಾಗಿ, ಉದಾತ್ತ ಅನುದಾತ ಸ್ವರಿತ ಪರವಾಗಿ. ಅದನ್ನು ಮತ್ತೆ ಸಂಗೀತ ಕಲಿತು ಸಾಮಗಾನದಲ್ಲಿ ಅದು ಬೇರೆ ಹೇಳ್ಬೇಕು. ಜನ ಅಂದ್ಕೊಂಡ್ರು ನಮ್ ವೇದ ಓದಕ್ಕೆ ಟೈಮ್ ಇಲ್ಲ, ಇನ್ನು ನೀನ್ ಸಾಮಗಾನ ಹೇಳಿದ್ರೆ ಎಲ್ಲಿ ಆಗತ್ತೆ ನಮ್ ಟೈಮ್. ಅದಕ್ಕೆ ದಾಸರುಗಳೆಲ್ಲ ಬಂದ್ಬಿಟ್ರವ. ವ್ಯಾಸರಾಜರು ದಾಸಕೂಟವನ್ನು ಸ್ಥಾಪನೆ ಮಾಡಿ, ನೀವು ವೇದ ಓದ್ಲಿಲ್ವಾ, ಬೇಡಬಿಡಿ, ನಿಮ್ಗೆ ಆಗಿಲ್ಲ, ಏನ್ ಮಾಡ್ತೀವಿ, ನೀವು ಸಾಮವೇದನೂ ಬರಲ್ವಾ, ನೀವು ಈ ಒಂದು ಕನ್ನಡದಲ್ಲಿ ಇರ್ತಕ್ಕಂಥವುಗಳನ್ನೇ ರಾಗವಾಗಿ ಹೇಳ್ಬಿಡ್ರಿ, ಅಲ್ಲಿ ಕೂಡ ರಾಗ ಬಂದ್ಬಿಡ್ತು, ಸಾಮಗಾನ ಬಂತು, ಅದರಿಂದ ಪರಮಾತ್ಮನನ್ನ ನೀವು ಸ್ತೋತ್ರ ಮಾಡಿ ಅದರಿಂದ ಒಲಿತೇನೆ ಅಂತ ಅಷ್ಟು ಒಂದು ಸರಳೀಕರಣ ಕ್ರಮದಲ್ಲಿ ಈ ಎಲ್ಲ ಸಾಹಿತ್ಯಗಳೆಲ್ಲ ಕನ್ನಡ ಸಾಹಿತ್ಯ ಎಲ್ಲ ಬಂದ್ಬಿಡ್ತು. ಅದಕ್ಕೆ ಸಾಮಗಾನ ಪಾರುಗಾಣಿಸೋ ಅದೆಲ್ಲ ಪರಮಾತ್ಮನನ್ನ ಅವರೆಲ್ಲ ಆ ಥರ ಗಾನ ಮಾಡಿ ಗಾನದಲ್ಲಿ ಒಲಿಯುವ ಕಲಿಯುಗದಲ್ಲಿ ಪರಮಾತ್ಮ ದೇವರನ್ನು ಗಾನ ಮಾಡಬೇಕು ಅಂತ ರಾಗದಿಂದ. ರಾಗ ಅಂದ್ರೆ ಅವನಲ್ಲಿ ಅನುರಾಗ ಇರ್ಬೇಕು. ಅದು ಬಿಟ್ಟು ಇಲ್ಲಿ ಯಾವ ರಾಗ, ಕಾಫಿ ರಾಗನ ಆ ರಾಗನ ಅದರಲ್ಲೇ ಅಲ್ಲ ಮುಖ್ಯವಾಗಿ. ಅದನ್ನು ಸುಮ್ಮನೆ ಆರಂಭದಲ್ಲಿ ಅವ್ರು ತಿಳ್ಕೊಳ್ಳಿಕ್ಕಷ್ಟೇ. ಪರಮಾತ್ಮನಲ್ಲಿ ಅನುರಾಗ ಭಕ್ತಿ ಇಟ್ಕೊಂಡು ಸಾಮಗಾನ ಹಾಡುಗಳನ್ನ ನಾವು ಹೇಳಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈಗ ನೋಡಿ, ಕನಕದಾಸರು ಕೃಷ್ಣ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಬಾಗಿಲನ್ನು ತೆರೆದು ಸೇವೆಯನ್ನು ನೀಡೋ ಹರಿಯೇ ನರಹರಿಯೇ ಅಂತೆಲ್ಲ ಹೇಳಿ ಅವನ ಮಹಿಮೆಗಳನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ತಂದ್ಕೊಂಡು ಮನಸ್ಸಲ್ಲಿ ತಂದ್ಕೊಂಡು ಹೇಳಿದ್ರು. ಕೃಷ್ಣ ಬಂದೇ ಬಿಟ್ಟ, ಬಾಗಿಲು ತೆಗೆದೇ ಬಿಟ್ಟ, ದರ್ಶನ ಕೊಟ್ಬಿಟ್ಟು. ನಾವೆಲ್ಲ ಅದು ಎಷ್ಟು ಸರಿ ಹೇಳಿದ್ರು ಬಾಗಿಲು ತೆಗೆಯೋದೇ. ಆದ್ದರಿಂದ ಭಕ್ತಿ ಇರಬೇಕು, ಆದ್ದರಿಂದ ಪರಮಾತ್ಮ ಅದಕ್ಕೆ ಒಲಿತಾನೆ. ಇದೆಲ್ಲ ಸಾಮಗಾನ ಗಾಯನ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಆದ್ರಿಂದ ಅದು ವೇದಗಳಿಂದ ಗಾಯನ ಮಾಡತಕ್ಕಂಥದ್ದು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರೆಲ್ಲ ಪರಮಾತ್ಮನನ್ನ ಗಾಯನ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಋಕ್ ಯಜಸ್ಸು ಸಾಮ ಅಂತ 3 ತ್ರಯೀ ವೇದ. ನೋಡಿ, ಈ 3 ವೇದಗಳನ್ನೇ ನಮಗೆ ಅಲ್ಲಿ ಪ್ರತಿನಿಧಿಯಾಗಿ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಓಂಕಾರದಲ್ಲಿ ಇರ್ತಕ್ಕಂತಹ ಈ ಅಕಾರ ಉಕಾರ ಮಕಾರ ಎಂಬತಕ್ಕಂತಹ 3 ಅಕ್ಷರಗಳು. ಅದಕ್ಕೆ ಸ್ಥೂಲವಾಗಿ ನಾವು ಆ ಅಂದ್ರೇನು, ಊ ಅಂದ್ರೇನು, ಆಮೇಲೆ ಮ ಅಂದ್ರೇನು ಅಂತ ಅರ್ಥವನ್ನ ತಿಳ್ಕೊಂಡು ಅನಂತರದಲ್ಲಿ ಆ ಊ ಮ ಅನ್ನತಕ್ಕಂಥ ಆ ಅಕ್ಷರಗಳು 3 ಅಕ್ಷರಗಳು 3 ವೇದಗಳನ್ನು ಹೇಗೆ ತಿಳಿತವೆ ಅಂತ ಹೇಳ್ಕೊಂಡು ಆ 3 ವೇದಗಳು ಒಂದೊಂದು ಅಕ್ಷರದಲ್ಲೇ ಅಷ್ಟು ಸುಲಭವಾಗಿ ಅಲ್ಲಿ ಹಾಸು ಹೊಕ್ಕಾಗಿವೆ ಅಂತ ನಾವು ತಿಳ್ಕೊಂಡಾಗ ಏನು ಸಮಸ್ತ ವೇದಗಳನ್ನ ಒಂದು ಸಣ್ಣದ್ರಲ್ಲಿ ಅಡಗಿಸ್ಬಿಟ್ಟಿದ್ದಾರೆ ಓಂಕಾರದಲ್ಲಿ. ಅದಕ್ಕೆ ದಾಸರು ಹೇಳುವಂತೆ ಕರಿಯು ಕನ್ನಡಿಯೊಳು ಅಡಗಿಪ್ಪ ತೆರನಂತೆ ಅಂತ ಹೇಳಿದ್ದಾರೆ. ಒಂದು ದೊಡ್ಡ ಆನೆ, ಅದ್ರ ಮುಂದೆ ಒಂದು ದೊಡ್ಡ ಕನ್ನಡಿ ಇಟ್ಬಿಟ್ರೆ ಇಡೀ ಆನೆ ಪ್ರತಿಬಿಂಬ ಅಲ್ಲಿ ಕಾಣುತ್ತೆ. ಆ ಎಷ್ಟು ದೊಡ್ಡ ಆನೆ ಇದೆ, ಅಡ್ ದೊಡ್ಡದ್ದನ್ನ ನಾನು ತರಬೇಕಾಗಿಲ್ಲ ಕನ್ನಡಿಯನ್ನ, ಸಣ್ಣ ಕನ್ನಡಿ ತಂದರೂ ಕೂಡ ಕರಿಯು ಕನ್ನಡಿಯೊಳಗೆ 20 ತೆರನಂತೆ ಎಲ್ಲರೊಳು ಇದ್ದವನು ಪರಮಾತ್ಮ ಅಂತ. ಹಾಗೆ ಭಗವಂತನನ್ನ ಈ ಅಕ್ಷರಗಳಲ್ಲಿ ಹಾಸು ಹೊಕ್ಕಾಗುವಂತೆ ಅಲ್ಲಿ ಮಾಡಿಬಿಟ್ಟಿದೆ ನಮ್ಮ ಪ್ರಾಚೀನ ವೈದಿಕ ಪರಂಪರೆ. ಆದ್ರಿಂದ ಓಂ ಅಂದ್ರೆ ಅದಕ್ಕೆ ಸರಿಸಾಟಿಯಾಗಿ ಇರಬಲ್ಲ ಮತ್ತೊಂದು ಪರಮಾತ್ಮನ ಹೆಸರೇ ಯಾವುದು ಕೂಡ ಇದೆ. ಏಕಾಕ್ಷರ ಪರಮಾತ್ಮನ ಹೆಸರು. ಬೇರೆ ಬೇರೆ ದೇವರ ಹೆಸರನ್ನು ಯಾರು ಬೇಕಾದ್ರೆ ಇಟ್ಕೊಳ್ಬೇಕು. ನಾರಾಯಣ್ ಅದನ್ನು ಕೂಡ ಇಟ್ಕೊಳ್ಬೇಕು. ದೊಡ್ಡ ದೊಡ್ಡವ ಎಲ್ಲ ನಾರಾಯಣ, ಕೃಷ್ಣ, ವಿಷ್ಣು ಎಲ್ಲ ಇಟ್ಕೊಳ್ಳಿ. ಯಾರಾದರೂ ಓಂ ಅಂತ ಹೆಸರು ಇಟ್ಕೊಂಡಿದ್ದೀರಾ?
ಓಂ ಅಂತ ಹೆಸರು ಇಡಕ್ಕಾಗಲ್ಲ. ಯಾಕೆ ಅಂದರೆ ಅದು ಬರೀ ಪರಮಾತ್ಮನ ಹೆಸರು, ಅದು ಅವನನ್ನು ಮಾತ್ರ ಹೇಳತಕ್ಕಂಥ ಅಪೂರ್ವವಾದ ಹೆಸರು. ಆ ಹೆಸರು ಅದು ಮಂತ್ರವೂ ಹೌದು. ಆ ಮಂತ್ರ ಕೇವಲ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದಷ್ಟೇ ಹೊರತಾಗಿ ಅದು ಬೇರೆಯವರಿಗೆ ಇಡ್ಲಿಕ್ಕೆ ಅಂತ ಆ ಹೆಸರು ಅಂತ ಒಂದಿಲ್ಲ. ಯಾರಿಗಾದರೂ ಆ ಥರ ಇಡಕ್ಕೆ ನಾವು ಅವಕಾಶ ಇಲ್ಲ. ಏನಾದರೂ ಇಟ್ಬಿಟ್ರೆ ಓಂ ಅಂತ ಹೆಸರು ಇಟ್ಟಿದ್ದೀರಾ, ಒಳ್ಳೆ ಕಥೆ ಚೇಂಜ್ ಮಾಡಿರಿ ಅಂತಾರೆ. ಯಾಕೆ ಅಂದರೆ ಈಗೆಲ್ಲ ಬಂದ್ಬಿಟ್ಟಿದೆ ಅದೇನೋ ನೇಮ್ ಚೇಂಜ್ ಆಫ್ ನೇಮ್ ಅಂತ. ನೀವು ಈ ಹೆಸರು ಇಟ್ಕೊಂಡಿರ್ತೀರಿ, ಈ ಹೆಸರು ಚೇಂಜ್ ಆಗಿಬಿಟ್ರೆ ಏನು ಭವಿಷ್ಯ ಚೇಂಜ್ ಆಗಿಬಿಡುತ್ತೆ ಎಲ್ಲ. ಇವರೇನು ಅಂದ್ರೆ ಸುಮ್ಮನೆ ಒಂದೇನೋ ಮಾಡಿಬಿಟ್ಟು ಹೆಸರು ಚೇಂಜ್ ಮಾಡಿ ನಿಮ್ದೆಲ್ಲ ಚೇಂಜ್ ಆಗುತ್ತೆ ಅಂತ ಪುನಃ ಅವ್ರು ಬರ್ತಾನೆ, ಅವ್ನು ಮತ್ತೆ ಹೇಳ್ತಾನೆ ಇದು ಬೇಡ ಇನ್ನೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಇಡೀ ಲೈಫ್ ಪೂರ್ತಿ ಹೆಸರು ಚೇಂಜ್ ಮಾಡ್ತಾ ಕೂತ್ಕೋಬೇಕಷ್ಟೇ. ಆದ್ರಿಂದ ಪರಮಾತ್ಮ ನಮಗೆ ಹಿರಿಯರ ಬಾಯಿಂದ ಏನು ಹೆಸರು ಇಟ್ಟಿದ್ದಾನೆ ಅದೇ ಹೆಸರನ್ನ, ಅದು ದೇವರ ಹೆಸರು, ಪರಮಾತ್ಮನ ಹೆಸರು, ಭಗವಂತನ ಒಂದೇ ನಾಮ ಅನ್ಕೊಂಡು ಸಂತೋಷವಾಗಿ ನಾವು ಇರ್ಬೇಕು, ಅದರಲ್ಲಿ ಆನಂದ ಪಡಬೇಕು ಹೊರತಾಗಿ ನಮ್ಮಪ್ಪ ಕೆಟ್ಟ ಹೆಸರು ಇಟ್ಬಿಟ್ಟ ಅಂತ ಯಾವತ್ತೂ ಅನ್ಕೋಬಾರ್ದು. ಯಾಕೆ ಅಂದರೆ ಅದು ಅವರು ಇಟ್ಟದ್ದಲ್ಲ, ಅವರ ಬಾಯಲ್ಲಿ ತತ್ವಾಭಿಮಾನಿಗಳು ಪರಮಾತ್ಮ ನುಡಿಸಿ ಒಳ್ಳೆ ಹೆಸರು ಇಟ್ಟದ್ರಿಂದ ಅದು ಹಾಗೆ ಒಳ್ಳೆ ರೀತಿಯಾದ ಎಫೆಕ್ಟ್ ಆಗ್ತಾ ಇರತ್ತೆ. ಆದ್ರಿಂದ ಓಂ ಅನ್ನತಕ್ಕಂಥದ್ದನ್ನು ನೀವು ಬಿಡಿಸಿದರೆ ಅಲ್ಲಿ 3 ಅಕ್ಷರಗಳು ಅ ಉ ಮಾ. ಅ ಉ ಅದು ಓ ಆಯ್ತು, ಆ ಮಾ ಸೇರಿಬಿಟ್ರೆ ಓಂ ಅಂತ ಆಗೋದು. ನೋಡಿ ಆಚಾರ್ಯರು ಋಗ್ಭಾಷ್ಯದಲ್ಲಿ ಇದಕ್ಕೆಲ್ಲ ಎಷ್ಟು ವಿಸ್ತಾರವಾಗಿ ಅರ್ಥ ಹೇಳ್ಬಿಟ್ಟಿದ್ದಾರೆ. ಋಗ್ಭಾಷ್ಯ ಎಂಬುದು ಆಚಾರ್ಯರ ಸಮಸ್ತ ವೇದಗಳ ವ್ಯಾಖ್ಯಾನ ರೂಪವಾಗಿ ಹೊರಹೊಮ್ಮಿದ ಅಪೂರ್ವವಾದಂತಹ ಕೃತಿ. ಬೇರೆ ಯಾರು ಹೇಳದೇ ಇರತಕ್ಕಂಥ ಅವರು ಬರೀ ಭೌತಿಕ ಅರ್ಥ ಹೇಳಿದರೆ, ಅವ್ರು ಯಾರು ಹೇಳದೇ ಇರತಕ್ಕಂತಹ ಭಗವತ್ಪರವಾದ ಅರ್ಥವನ್ನು ಹೇಳಿದ ಏಕಮೇವ ಆಚಾರ್ಯರು ನಮ್ಮ ಶ್ರೀಮನ್ ಮಧ್ವಾಚಾರ್ಯರು. ಯಾಕೆ ಎಂದರೆ ಅವರು ಋಗ್ಭಾಷ್ಯದಲ್ಲಿ ಈ ಎಲ್ಲ ಓಮಶೇಷ ಗುಣಾಧಾರ ಅಂತ ಇದಕ್ಕೆಲ್ಲ ಅರ್ಥ ಹೇಳ್ತಾರೆ. ಓಂ ಅನ್ನೋದಕ್ಕೆ ಅಲ್ಲಿ ಬಂದಿರೋ ಒಂದೊಂದು ಅಕ್ಷರಗಳಿಗೆ ಎಷ್ಟು ಅರ್ಥ ಇದೆ. ನೀವು ಬೇರೆ ಭಾಷೆಯಲ್ಲಿ ಅಕ್ಷರಕ್ಕೆ ಅರ್ಥ ಇದೆ ಅಂದ್ರೆ ಒಳ್ಳೆ ಕಥೆ, ಅಕ್ಷರಕ್ಕೇನ ಅರ್ಥ ಇದೆ ಅಂತಾರೆ. ಆದ್ರೆ ನಮ್ಮಲ್ಲಿ ಅಕ್ಷರ ಅನ್ನೋದು ಅದು ಅಕಾರದಿಂದ ಹಿಡಿದು ಛಕಾರದವರೆಗೆ ಏನು 51 ಅಕ್ಷರಗಳು ಆಲ್ಫಬೆಟ್ ಇದೆ, ಅದೆಲ್ಲ ಪರಮಾತ್ಮನ ನಾಮಗಳು ಅಂತ ಹೇಳ್ಬಿಟ್ಟಿದೆ. ಆದ್ದರಿಂದ ಅ ಮೊದಲು ಛಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಾಗೆ ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಹೇಳಿದ. ಅದನ್ನ ಬರೀ ವಿಷ್ಣು ಆಮೇಲೆ ನಾರಾಯಣ ಈ ಹೆಸರುಗಳು ಮಾತ್ರ ಪರಮಾತ್ಮನ ಹೆಸರುಗಳು ಅಂತ ತಿಳ್ಕೊಳ್ಳೋದಲ್ಲ, ಅದು ಆರಂಭ ಹಂತದಲ್ಲಿ ಅಷ್ಟೇ. ಮತ್ತು ನಾವು ಒಳ ಹೊಕ್ಕಾಗ ಆ ಎಲ್ಲ ಅಕ್ಷರಗಳು ಕೂಡ ಪರಮಾತ್ಮನನ್ನ ತಿಳಿಸುತ್ತೆ. ಅದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಅಕಾರದಿಂದ ಹಿಡಿದು ಛಕಾರದವರೆಗೆ ಒಟ್ಟು 26 ಅಲ್ಲ 51 ಅಕ್ಷರಗಳು. ಏಕವಿಂಶತಿ ಅಂತ ಹೇಳಿಬಿಟ್ಟು ಆ 51 ಅಕ್ಷರಗಳನ್ನ ಪರಮಾತ್ಮನ ನಾಮಗಳು ಅಂತ ಹೇಳಿದವರು ಆಚಾರ್ಯರು ತಂತ್ರಸಾರದಲ್ಲಿ. ಆದ್ರಿಂದ ಅವೆಲ್ಲವೂ ಕೂಡ ಅ ಅಂದ್ರೆ ಅಜ, ಆ ಅಂದ್ರೆ ಆನಂದ, ಈ ಅಂದ್ರೆ ಇಂದ್ರ, ಆಮೇಲೆ ಈ ಅಂತಂದ್ರೆ ಅವನಿಗೆ ಇನ್ನೊಂದು ಈಶ್ವರ, ಹೀಗೆಲ್ಲ ತಗೊಂಡ್ಬಿಟ್ಟು ಆ ಪರಮಾತ್ಮನ ಹೆಸರುಗಳ ಮೊದಲ ಅಕ್ಷರವಾಗಿ ಅಲ್ಲಿ ಹೇಳ್ಬಿಟ್ರು. ಆದ್ರಿಂದ ಅದನ್ನ ನಿತ್ಯ ಅಷ್ಟು 51 ಅಕ್ಷರಗಳನ್ನು ನಮ್ಮಲ್ಲಿ ನ್ಯಾಸ ಮಾಡ್ಕೊಳ್ಬೇಕು. ಆ 51 ಭಗವದ್ ರೂಪಗಳನ್ನ 51 ಅಕ್ಷರಗಳಿಂದ ನಮ್ಮ ಒಳಗಡೆ ನಾವು ನಿತ್ಯ ಒಮ್ಮೆ ಸ್ಮರಣೆ ಮಾಡಿ ದೇವರನ್ನು ತಂದಿಟ್ಕೊಂಡ್ಬಿಟ್ರೆ ಆವಾಗ ಅದೊಂದು ದೊಡ್ಡ ಪರಮಾತ್ಮನ ಆ ಒಂದು ಅಕ್ಷರಗಳನ್ನು ನ್ಯಾಸ ಮಾಡ್ಕೊಳ್ತಕ್ಕಂತಹ ಮಾತೃಕಾನ್ಯಾಸ ಅಂತ ಶಾಸ್ತ್ರ ಅದನ್ನು ಕರೆಯುತ್ತೆ. ಆ ಅಕ್ಷರ ಪ್ರತಿಪಾದ್ಯ ಪರಮಾತ್ಮ ಇದ್ದಾನೆ. ಆ ಅಕ್ಷರಗಳನ್ನೆಲ್ಲ ಫಸ್ಟ್ ಅವನತ್ರೇ ನಾವು ಬಳಸ್ಕೊಳ್ಬೇಕು, ಆಮೇಲೆ ಬೇರೆ ಕಡೆಗಳಲ್ಲಿ ಬಳಸ್ಬೋದು ಅಂತ ಆ ಥರ. ಆದ್ರಿಂದ ಇಲ್ಲಿ ಅ ಅನ್ನೋದಕ್ಕೆ 3 ಅರ್ಥ ಮಾಡ್ತಾರೆ ಆಚಾರ್ಯ. ನೋಡಿ ಎಷ್ಟು ಡೀಪ್ ಆಗಿ ಹೋದ್ರೆ ನಮ್ಗೆ ಅರ್ಥಗಳು ಸಿಗತ್ತೆ ಅಂದ್ರೆ, ಅ ಅನ್ನೋದಕ್ಕೆ ಅಲ್ಲ ಅಂತ ಒಂದು ಅರ್ಥ. ಅವನು ಜೀವನಲ್ಲ, ಅವನು ಜಡನಲ್ಲ ಪರಮಾತ್ಮ, ಈ ಅರ್ಥ ತಿಳ್ಕೊಬೇಕು. ಅನೇಕರೆಲ್ಲ ಪರಮಾತ್ಮನೇ ಜಗತ್ತಾಗ್ಬಿಟ್ಟಿದ್ದಾನೆ ಅಂತ ಹೇಳೋದು, ನೋಡಿ ಪರಮಾತ್ಮನಿಗೆ ಜಗತ್ತಿನ ಜಡ ರೂಪ ಬಂದ್ಬಿಟ್ಟಿದೆ ಅಂತ. ಜೀವಸ್ವರೂಪ ಪರಮಾತ್ಮ, ಜೀವನಿಗೆ ಪರಮಾತ್ಮನಿಗೆ ಭೇದನೆ ಇಲ್ಲ ರೀ, ಆ ಭಗವಂತನೇ ಅವನು ಜೀವನಾಗಿ ಬಂದಿದ್ದಾನೆ ಅಂದ್ರೆ ಜೀವ ಪರಮಾತ್ಮ ಒಂದೇ ಅಂತ ಕೆಲವರು ಹೇಳ್ಬಿಡ್ತಾರೆ. ಆದ್ರೆ ಅದೆಲ್ಲವನ್ನು ಕೂಡ ಅಲ್ಲಿ ಅಲ್ಲಗಳಿಗೋಸ್ಕರ ಮೊಟ್ಟ ಮೊದಲು ಓಂಕಾರದಲ್ಲಿ, ಓಂಕಾರವೇ ಓಂ ಅನ್ನೋದೇ ಭಾರಿ ಶ್ರೇಷ್ಠವಾದ ಒಂದು ಮಂತ್ರ ಅಕ್ಷರ. ಅದರಲ್ಲಿ ಅಕಾರ ಅದಕ್ಕಿಂತ ಪವರ್ಫುಲ್ ಆಗಿರೋ ಪದ ಅಕ್ಷರ. ಆ ಅಂದ್ರೆ ಅಲ್ಲ, ಅವನೇನು ಜೀವ ಅಲ್ಲ, ಅವನು ಜಡ ಅಲ್ಲ, ಲಕ್ಷ್ಮಿ ಅಲ್ಲ, ಯಾವುದೂ ಅಲ್ಲ ಪರಮಾತ್ಮ. ಆದ್ರಿಂದ ಪರಮಾತ್ಮನನ್ನ ಅಲ್ಲ ಅಂತ ತಿಳ್ಕೊಳ್ಳೋದೇ ಮೊಟ್ಟ ಮೊದಲ ಅವನ ತಿಳುವಳಿಕೆಯ ಮೊದಲ ಮೆಟ್ಟಿಲು. ಪರಮಾತ್ಮ ಏನು ಹೌದು ಅನ್ನೋದಕ್ಕಿಂತ ಮುಂಚೆ ಏನು ಅಲ್ಲ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವೆಲ್ಲ ಏನು ಈ ಭೌತಿಕ ಪ್ರಪಂಚದಲ್ಲೇ ಇದ್ದಾಗ ನಮಗೆ ಈ ಎಲ್ಲ 14 ಲೋಕಗಳು, ಇಲ್ಲಿರ್ತಕ್ಕಂತಹ ಭೌತಿಕ ವಸ್ತುಗಳು, ಇಲ್ಲಿರ್ತಕ್ಕಂತಹ ಜೀವರು ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಅದು ಭೌತಿಕಮಯ ಆಗ್ಬಿಟ್ಟಿದೆ. ಆದ್ರೆ ಎಲ್ಲ ಅದು ಭೌತಿಕ ಆಗಿರುವಾಗ
ಆ ಪರಮಾತ್ಮನನ್ನ ಅಭೌತಿಕ ಅಂತ ತಿಳ್ಕೊಳ್ಳೋದೇನಿದೆ ಅಲ್ಲ, ಅದು ಅಷ್ಟು ನಮಗೆ ಅವನನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಆಗಲ್ಲ. ಅದಕ್ಕೆ ನಾವೇನ್ ತಿಳ್ಕೊಳ್ಬೇಕಪ್ಪ ಅಂದ್ರೆ, ಈ ಎಲ್ಲ 14 ಲೋಕ, ಅಲ್ಲಿರುವ ಬ್ರಹ್ಮಾದಿ ದೇವತೆಗಳು, ಆ ಸಾಮಾನ್ಯ ಜೀವರು, ಅಲ್ಲಿರುವ ಯಾವುದೇ ವಸ್ತುಗಳು, ಅದು ಯಾವುದು ಪರಮಾತ್ಮ ಅಲ್ಲ ಅಂತ ತಿಳ್ಕೊಳ್ಳೋದೇ ಪರಮಾತ್ಮನ ಒಂದು ಪರಿಜ್ಞಾನದ ಮೊದಲ ಮೆಟ್ಟಿಲು. ಅದು ಅಂತ ಹೇಳ್ತಾ ಇದೆ. ಆದ್ರಿಂದ ಪರಮಾತ್ಮ ಅವನು ಜೀವ ಅಲ್ಲ, ಜಡ ಅಲ್ಲ ಅಂತ ಹೇಳ್ಕೊಳ್ಳೋದು ಒಂದಾಗಿ. ಆಮೇಲೆ ನಮ್ಮ ಪ್ರಶ್ನೆ ಬರುತ್ತೆ, ಅಲ್ಲರಿ ಪರಮಾತ್ಮ ಅವನು ಜೀವ ಅಲ್ಲ ಜಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅವನು ಜೀವ ಅಲ್ಲ ಜಡ ಅಲ್ಲ ಹೇಳಿದ್ರೆ, ಅದಕ್ಕೆ ಅನ್ನತಕ್ಕಂಥದ್ದೇನು ಹೇಳ್ತಾ ಇದೆಯಲ್ಲ, ಅದು ಆ ಪರಮಾತ್ಮನನ್ನ ಯಾಕೆ ಅಲ್ಲ ಅಂದ್ರೆ, ಅವನು ವಿರುದ್ಧನಾದ್ದರಿಂದ, ಈ ಜಡ ಪ್ರಪಂಚಕ್ಕೆ ಅವನು ವಿರುದ್ಧನಾದ್ದರಿಂದ ಅವನನ್ನ ಹಾಗೆ ತಿಳ್ಕೊಳಿಕ್ಕಾಗಲ್ಲ. ಈಗ ನೋಡಿ, ಒಂದು ಕೋತಿಯನ್ನು ನೋಡಿ ಮನುಷ್ಯ ನಾನು ಕೋತಿ ಅಂತ ಅವನು ಯಾಕೆ ತಿಳ್ಕೊಳಿಕ್ ಆಗಲ್ಲ ಅಂದ್ರೆ, ಅದು ಕೋತಿ ಬೇರೆ, ಕೋತಿಗಿಂತ ವಿರುದ್ಧವಾದ ಒಂದು ಸ್ವಭಾವ ಆಕಾರ ಇವನು ಪಡೆದಿದ್ದಾನೆ, ಆದ್ರಿಂದ ಆ ಕೋತಿ ತಾನಲ್ಲ ಅಂತ ಹೇಗೆ ತಿಳ್ಕೊಳ್ತಾನೆ. ಹಾಗೆ ಈ ಪರಮಾತ್ಮನನ್ನ ಜಡ ವಿರುದ್ಧನಾಗಿದ್ದಾನೆ ಅವನು. ಜಡಕ್ಕೆ ನಾಶ ಇದೆ, ಪರಮಾತ್ಮನಿಗದಿಲ್ಲ. ಜಡಕ್ಕೆ ಅಜ್ಞಾನ ಇದೆ, ಪರಮಾತ್ಮನಿಗದಿಲ್ಲ. ಹಾಗಾದ್ರೆ ಪರಮಾತ್ಮ ಯಾಕೆ ಜಡ ಅಲ್ಲ ಅಂದ್ರೆ, ಆ ಜಡಗಳಲ್ಲಿ ಇರುವ ಏನೊಂದು ದೋಷಗಳು, ಅದು ವಿರುದ್ಧವಾದ ಗುಣಗಳೇ ಅವನಲ್ಲಿದೆ. ಆದ್ದರಿಂದ ಪರಮಾತ್ಮ ಜಡ ವಿರುದ್ಧ, ಅದೇ ತರ ಎಲ್ಲ ಚೇತನ ವಿರುದ್ಧ. ಅದಕ್ಕೋಸ್ಕರವಾಗಿ ಅವನೇನಾಗಿದ್ದಾನೆ, ಅವನು ಯಾವ ಜಡ ಪದಾರ್ಥ ಅಲ್ಲ, ಅವನು ಚೇತನ ಅಲ್ಲ, ಈ ಜಗತ್ತು ಅಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದು. ಇಷ್ಟ ಆದ್ಮೇಲೆ ಮುಂದಿನ ಹಂತಕ್ಕೆ ನಾವು ಹೋಗ್ಬೇಕು. ಏನು ಅಂದ್ರೆ ಅಂತ ಹೇಳಿದ್ರೆ, ಅವನು ಅಧಿಕ ಅಂತ ತಿಳ್ಕೊಳ್ಳೋದು. ಅಂದ್ರೆ ಮೊದಲು ಪರಮಾತ್ಮ ಜಡ ಅಲ್ಲ, ಜೀವ ಅಲ್ಲ, ಯಾಕೆ ಜಡ ವಿಲಕ್ಷಣ ಸ್ವಭಾವ ಇದೆ, ಜೀವಕ್ಕಿಂತ ವಿರುದ್ಧವಾದ ಸ್ವಭಾವ ಇದೆ ಅಂತ ಎರಡನ್ನ ನಾವು ತಿಳ್ಕೊಂಡ್ಮೇಲೆ ಮುಂದಿನ ಹಂತದಲ್ಲಿ ನಾವು ತಿಳ್ಕೊಳ್ಳೋದು ಪರಮಾತ್ಮನಲ್ಲಿ ಏನು ಅಂತ ಹೇಳಿದರೆ, ಆದ್ರಿಂದಲೇ ಪರಮಾತ್ಮ ಆಗಿದ್ದಾನೆ. ಅಂತ ಹೇಳಿದರೆ ಅವನು ಅಧಿಕ, ಅಕಾರಃ ಆಧಿಕ್ಯವಾಚಿ ಅಂತ ಋಗ್ಭಾಷೆಯಲ್ಲಿ ಆಚಾರ್ಯ. ಪರಮಾತ್ಮ ಅಧಿಕನಾಗಿದ್ದಾನೆ, ಸರ್ವಾಧಿಕನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ. ಆವಾಗ ನಾವು ಸ್ವಲ್ಪ ನಾವು ದೇವರ ಗುಣಗಳು ತಿಳ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ ಸೆಟ್ ರೆಡಿ ಆಗಿದೆ. ಯಾಕೆ ಅಂದ್ರೆ ಅವನು ಯಾವ ಬ್ರಹ್ಮಾದಿಗಳಂತೆ ಅಲ್ಲ, ಅವರೆಲ್ಲ ಪರಮಾತ್ಮನ ಮುಂದೆ ಅವರೇನು ದೊಡ್ಡ ಸರ್ವಜ್ಞರಲ್ಲ. ಮಹಾಲಕ್ಷ್ಮೀ ದೇವಿ ಭಾರಿ ಸರ್ವಜ್ಞಳಾಗಿರ್ಬೋದು, ಆದರೆ ಪರಮಾತ್ಮನ ಮುಂದೆ ಅವಳು ಅಸ್ವತಂತ್ರಳು, ಪರಮಾತ್ಮನ ಸರ್ವಜ್ಞತ್ವದ ಮುಂದೆ ಅವಳದು ಬಹಳ ಕಡಿಮೆ ಆಗ್ಬಿಡತ್ತೆ. ಹಾಗಾದ್ರೆ ಪರಮಾತ್ಮ ಏನಪ್ಪಾ ಅಂದ್ರೆ, ಅವನು ಈ ಎಲ್ಲ ಕಾರಣಗಳಿಂದ ಇವರೆಲ್ಲರಿಗಿಂತಲೂ ಮಿಗಿಲಾಗಿ ಅವನು ಭಿನ್ನನಾಗಿ ವಿರುದ್ಧವಾಗಿ ಸ್ವಭಾವ ಪಡೆದದ್ದರಿಂದ ಅವನು ಅಂದ್ರೆ ಅಧಿಕನಾಗಿದ್ದಾನೆ, ಅವನು ಉತ್ತಮನಾಗಿದ್ದಾನೆ ಅಂತ ತಿಳ್ಕೊಳ್ತಕ್ಕಂಥದ್ದೇ ಅಕಾರದಿಂದ ಓಂಕಾರದಲ್ಲಿ ಘಟಕವಾದ ಅಕಾರದಿಂದ ತಿಳ್ಕೊಳ್ಳೋದು. ಅನ್ನತಕ್ಕಂಥದ್ರಿಂದ ಏನು ಗುಣಪೂರ್ಣ ಅಂತ ನಾವು ಪರಮಾತ್ಮನನ್ನು ತಿಳ್ಕೊಳ್ತೇವಲ್ಲ, ಆ ಗುಣಪೂರ್ಣತ್ವವನ್ನು ತಿಳ್ಕೊಂಡಿದ್ದರಿಂದ ಪರಮಾತ್ಮನಲ್ಲಿ ಏನು ನಮಗೆ ಗೊತ್ತಾಗತ್ತೆ ಮುಂದೆ ಅನ್ನೋದನ್ನ ಅನ್ನೋ ಎರಡನೇ ಓಂಕಾರದ ಮಧ್ಯದ ಅಕ್ಷರ ಏನಿದೆ ಅದು ಹೇಳುತ್ತೆ. ಅಂದ್ರೆ ಉತ್ಕೃಷ್ಟತ್ವಾತ್ ಉನಾಮಕಃ. ನೋಡಿ, ಪರಮಾತ್ಮ ಅವನು ಅಧಿಕನಾದ್ದರಿಂದ ಅಂದ್ರೆ ಅವನು ಸರ್ವೋತ್ತಮ ಅನ್ನೋದನ್ನೇ ಮತ್ತೆ ಉತ್ಕೃಷ್ಟ ಅಂತ ಉಕಾರ ಹೇಳ್ತಾ ಇದೆ. ಯಾಕೆ ಅಂದ್ರೆ ಅಂದ್ರೆ ಅವನು ಉತ್ಕೃಷ್ಟ, ಸರ್ವೋತ್ಕೃಷ್ಟನಾಗಿದೆ. ನೋಡಿ, ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಯಾವ ಅವತಾರದಲ್ಲಿ ನಮ್ಗೆ ಗೊತ್ತಾಗತ್ತೆ? ಎಲ್ಲ ಅವತಾರಗಳಲ್ಲೂ ಗೊತ್ತಾಗತ್ತೆ ಬಿಡಿ, ಎಲ್ಲ ಕೃಷ್ಣ ರಾಮಾದಿಗಳಲ್ಲಿ. ಆದರೆ ಇನ್ನೂ ಕೂಡ ವಿಶೇಷವಾಗಿ ನರಸಿಂಹಾವತಾರದಲ್ಲಿ ಪರಮಾತ್ಮನ ಉತ್ಕೃಷ್ಟತ್ವ ಸರ್ವೋತ್ತಮತ್ವ ಬಹಳ ಬೇಗ ಗೊತ್ತಾಗತ್ತೆ, ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಅವನು ಸಾಮಾನ್ಯರಂತೆ ಮನುಷ್ಯನಾಗಿ ಬರಲೇ, ಮೇಲ್ಗಡೆ ಸಿಂಹಾಕಾರ ಗರಾಕಾರ ಆಗಿ ಬಂದ, ಆಮೇಲೆ ಅವನು ಹಿಡ್ಕೊಂಬಂದ ತಕ್ಷಣದಲ್ಲಿ ಬೇಗ ಕೊಂದು ಹಾಕ್ಬಿಟ್ಟ. ಆದ್ರಿಂದ ಎಲ್ಲರೂ ಕೂಡ ಸ್ತೋತ್ರ ಮಾಡಿ ನೀನೇ ಸರ್ವೋತ್ತಮ. ಯಾಕಂದ್ರೆ ಬ್ರಹ್ಮದೇವರ ವರ ಪಡೆದು ಅವನನ್ನು ಯಾರು ಕೊಲ್ಲಕ್ಕಾಗದೇ ಇದ್ದಾಗ ಬ್ರಹ್ಮದೇವರಿಗಿಂತ ಉತ್ತಮನೇ ಬರ್ಬೇಕು ಅಂತ ಆಯ್ತಲ್ಲ. ಬ್ರಹ್ಮದೇವರಾಗ್ಲಿ ಬೇರೆಯವರಾಗ್ಲಿ ಕೊಲ್ಲಕ್ಕಾಗಲ್ಲ. ಯಾಕೆಂದ್ರೆ ಬ್ರಹ್ಮದೇವರೇ ವರ ಕೊಟ್ಟಿದ್ದಾಗ ಹಿರಣ್ಯಕಶಿಪುವಿಗೆ ಅವನು ಅಲ್ಲೇ ಫಸ್ಟ್ ಕೇಳಿಬಿಟ್ಟಿದ್ದ, ನೀನೇನೋ ನನಗೆ ಮರಣ ಬರಬಾರ್ದು ಅಂತ ಹೇಳಿ ವರ ಕೊಟ್ಟಿದೀಯಾ, ಆದ್ರೆ ನಾನು ಇನ್ನೊಂದು ಹೇಳ್ತಾ ಇದ್ದೇನೆ ಕೇಳು, ನನ್ನನ್ನು ನೀನು ಕೊಲ್ಲಬಾರ್ದು ಅಂತ ಹೇಳ್ಬಿಟ್ಟಿದ್ದೆ. ಯಾಕೆಂದ್ರೆ ಮತ್ತೆ ಎಲ್ಲ ವರ ಕೊಟ್ಟ ಮೇಲೆ ಬಿಡು, ನೀನೇನು ಇಲ್ಲೆಲ್ಲ ಕೇಳಿದೆ ನನ್ನನ್ನು ಸೇರಿಸ್ಕೊಂಡಿಲ್ಲಲ್ಲ ಅಂತ ಹೇಳ್ಬಿಟ್ರೆ, ಅದಕ್ಕೆ ನೀನು ನನ್ನನ್ನು ಕೊಲ್ಲಬಾರ್ದು ಅಂತ ಹೇಳಿ ಕೇಳ್ಕೊಂಡ್ಬಿಟ್ಟಿದ್ದಕ್ಕೆ ಬ್ರಹ್ಮದೇವರೇ ಕಟ್ಟಿಸ್ಕೊಂಡಂಗಾಗ್ಬಿಟ್ರೆ ಕೈ. ಹಾಗಾದ್ರೆ ಬ್ರಹ್ಮದೇವರಿಗೂ ಮೀರಿದ ಅವನಿಗಿಂತ ವಿಲಕ್ಷಣ ಸರ್ವೋತ್ತಮನಾದ ಪರಮಾತ್ಮ ಬಂದು ನರಸಿಂಹನಾಗಿ ಬಂದು ಸಂಹಾರ ಮಾಡಿದಾನೆ ಹಿರಣ್ಯಕಶಿಪು ಅಂದ್ರೆ ಅವನನ್ನ ಉತ್ತಮ ಸರ್ವೋತ್ತಮ ಅಂತ ಅದರಿಂದ ನಮ್ಗೆ ಗೊತ್ತಾಗತ್ತೆ. ಆದ್ದರಿಂದ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನ ನರಸಿಂಹದೇವರ ಶ್ರೇಷ್ಠತೆಯನ್ನ ಹೇಳುವಂತ ಉಕಾರದಿಂದಲೇನೆ ಆರಂಭ ಆಗುವ ಅತ್ಯದ್ಭುತವಾದ 32 ಅಕ್ಷರಗಳನ್ನು ಒಳಗೊಂಡ ಪರಮಾತ್ಮನ ಒಂದು ದಿವ್ಯವಾದ ಮಂತ್ರ ಯಾವುದು ಅಂದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ
ಇದು ವೇದೋಕ್ತವಾದ ಉಪನಿಷದೋಕ್ತವಾದ ಅದ್ಭುತವಾದ ಪರಮಾತ್ಮನ ನರಸಿಂಹದೇವರ ಒಂದು ಮಹಿಮೆಯನ್ನು ಹೇಳ್ತಕ್ಕಂಥ ಮಂತ್ರ. ಆದ್ರಿಂದ ಅಲ್ಲಿ ಅಕಾರದಿಂದ ಬೇಕಾದಷ್ಟು ಮಂತ್ರಗಳು ಆರಂಭ ಆಗತ್ತೆ ಬಿಡಿ. ನಮಗೆ ಋಗ್ವೇದವೇ ಅಗ್ನಿಮೀಳೆ ಪುರೋಹಿತಂ ಅಂತ ಅಕಾರದಿಂದ ಆರಂಭ ಆಗತ್ತೆ. ಆಮೇಲೆ ಇಲ್ಲಿ ಉಕಾರವನ್ನು ನಾವು ತಗೊಂಡಾಗ ವಿಷ್ಣುವಿನ ಸರ್ವೋತ್ತಮತ್ವವನ್ನ, ವಿಷ್ಣು ನರಸಿಂಹ ರೂಪದಿಂದ ಬಂದಾಗ ಅವನ ಸರ್ವೋತ್ತಮತ್ವವನ್ನ ಅಲ್ಲಿ ಪ್ರತಿಪಾದನೆ ಮಾಡತಕ್ಕಂತಹ ಅದು ಒಂದು ಮಂತ್ರ. ಅದು ಉಗ್ರಂ ವೀರಂ ಅಲ್ಲಿ ಉಕಾರವೇ ಬಂದಿದೆ, ಅಲ್ಲಿಗೆ ಅ ಉ ಆಯ್ತು. ಇನ್ನು ಮ ಅಂತ ಹೇಳಿದರೆ ಸರ್ವಜ್ಞತ್ವವನ್ನು ಪರಮಾತ್ಮನ ಹೇಳುತ್ತೆ. ಮ ಅಂದ್ರೆ ಮನ ಅವಬೋಧನೆ ಅಂತ ಧಾತು, ಮನ ಅವಬೋಧನೆ. ಮಾಂ ಅಥವಾ ಮ ಅಂತ ಹೇಳಿಬಿಟ್ರೆ ಜ್ಞಾನ ಅಂತ ಅರ್ಥ. ಆದ್ದರಿಂದ ಆ ರುದ್ರದೇವರನ್ನ ಉಮಾ ಅಂತ ಕರೀತಾರೆ. ಉಮಾಪತಿ ಅಥವಾ ಉಮೇಶ ಅಂತೆಲ್ಲ ಹೇಳುವಾಗ ಅಲ್ಲಿ ಉಮೇಶ ಅಂದ್ರೆ ಹೂ ಅಂದ್ರೆ ಉತ್ಕೃಷ್ಟವಾದ ಮಾ ಅಂದ್ರೆ ಜ್ಞಾನ ಉಳ್ಳವರು ಅಂತ ಅರ್ಥ ಇದೆ. ಪರಮಾತ್ಮ ಅವನು ರುದ್ರದೇವರನ್ನ ಸೃಷ್ಟಿ ಮಾಡಿದಾಗ ನೀನು ಬೇರೆ ಎಲ್ಲರಿಗಿಂತ ಹೆಚ್ಚು ಜ್ಞಾನ ಪಡೆದಿದೆಯಪ್ಪ ಅಂತ ಹೇಳಿ ತಾನೇ ವೇದವ್ಯಾಸ ರೂಪದಿಂದ ಶುಕಾಚಾರ್ಯ ಉಪದೇಶ ಮಾಡಿದ್ದೇನೆ, ತುಂಬಾ ಜ್ಞಾನ ಎಲ್ಲ ಇದೆ. ಆದ್ರಿಂದ ಇಲ್ಲಿ ಮ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಆದ್ರಿಂದ ಜ್ಞಾನ ಅಂತ ಅರ್ಥವನ್ನ ನಾವು ಮ ಅನ್ನೋದಕ್ಕೆ ನಾವು ತೆಗೆದುಕೊಳ್ಳಬಹುದಾಗಿದೆ. ಯಾಕೆಂದ್ರೆ ಈ ಪವಮಾನ ಹೋಮ ಎಲ್ಲ ಮಾಡುವಾಗ ಅಲ್ಲಿ ನಾವು ಮುಖ್ಯ ಪ್ರಾಣ ದೇವರಿಗೆ ಎಲ್ಲವನ್ನ ಆಹುತಿಯನ್ನು ಕೊಡ್ತಾ ಇರ್ತೇವೆ. ಅಲ್ಲಿ ಪ್ರತಿ ಬಾರಿಯೂ ಕೂಡ ನಾವು ಅಲ್ಲಿ ಏನು ಹೇಳ್ತೇವೆ ಅಂದ್ರೆ ಸೋಮ ಪವಮಾನೋ ದೇವತಾ ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಸೋಮ ಪವಮಾನ ಅಂತ ಹೇಳುವ, ಪವಮಾನ ಅಂದ್ರೆ ವಾಯುದೇವರೇ. ಅಲ್ಲಿ ಸೋಮ ಹೇಗೆ ಆಗ್ತಾರೆ ಅವರು ಸೋಮ ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೆ ಸ ಉ ಮಾ ಅಂತ ಅಲ್ಲಿ 3 ಅಕ್ಷರಗಳು ಅಲ್ಲಿ ಕೂಡ. ಇಲ್ಲಿ ಓಂಕಾರದಲ್ಲಿ ಹೇಗೆ ಅ ಉ ಮಾ ಅಂತಿದೆ ನೋಡಿ, ಅಲ್ಲಿ ಸೋಮ ಅಂತ ಹೇಳುವಾಗ ಸ ಉ ಮಾ ಅಂತ ಇದೆ. ಅಲ್ಲಿ ಮಾ ಅಂದ್ರೆ ಏನು? ಜ್ಞಾನ ಅಂತ. ಹೂ ಅಂದ್ರೆ ಉತ್ಕೃಷ್ಟವಾದ ಮಾ ಅಂದ್ರೆ ಜ್ಞಾನ. ಅದರಿಂದ ಸ ಅಂದ್ರೆ ಸಹಿತರಾದವರು ಯಾರು? ಪ್ರಾಣದೇವರು, ಅವರೇ ಸೋಮಃ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ವಾಯುದೇವರನ್ನ ಮತ್ತೆ ಪರಮಾತ್ಮನ ನಂತರ ಲಕ್ಷ್ಮೀದೇವಿಯ ನಂತರ ಅತ್ಯುತ್ಕೃಷ್ಟವಾದ ಶ್ರೇಷ್ಠ ಜ್ಞಾನ ಪಡೆದವರಾದ್ದರಿಂದ ಅವರು ಯಾವಾಗಲೂ ಜ್ಞಾನವನ್ನ ಹೊಂದಿದಂಥವರೇ ಆಗಿರ್ತಾರೆ. ಆದ್ದರಿಂದ ಅವರು ಸೋಮ ಅಂತ ಅರ್ಥದಲ್ಲಿ ಹೇಳ್ತಾರೆ. ಆದ್ದರಿಂದ ಭೀಮಸೇನ ದೇವರು ಅಂತ ಹೇಳುವಾಗ ಮಧ್ವಾಚಾರ್ಯ ಅದಕ್ಕೆ ಅರ್ಥ ಬರೀತಾರೆ ಭೃ ಮ, ಅದೇ ಭೀಮ ಆಗ್ಬಿಟ್ಟಿದೆ. ಭೃ ಅಂದ್ರೆ ಭೃತಾಹ ಅಂದ್ರೆ ಧಾರಣೆ ಮಾಡಿದಂತ, ಮಾ ಅಂದ್ರೆ ವಿದ್ಯೆಗಳು, ಎಲ್ಲ ವಿದ್ಯೆಗಳನ್ನು ಧಾರಣ ಮಾಡಿಬಿಟ್ಟಿದ್ದಾರೆ ತಮ್ಮ ಹೃದಯದಲ್ಲಿ ಭೀಮಸೇನ ದೇವರು. ಆದ್ರಿಂದ ಅದು ಭೃತಾಹ ಮಾಹ ಏನ ಸಹ ಭೀಮಃ, ಅಲ್ಲೂ ಕೂಡ ಅವರು ಸಕಲ ವಿದ್ಯೆಗಳನ್ನು ಒಳಗೊಂಡವರಾಗಿದ್ದಾರೆ ಅಂತಲೇ ಅರ್ಥ ಬರುತ್ತೆ. ಹಾಗೆ ಇಲ್ಲೂ ಕೂಡ ನಾವು ಆ ಪರಮಾತ್ಮನ ಬಗ್ಗೆ ಮಾ ಅಂತ ನಾವು ಹೇಳಬೇಕಾದ್ರೆ ಮಾ ಅಂದ್ರೆ ಜ್ಞಾನ, ಪರಮಾತ್ಮ ಜ್ಞಾನ ಸ್ವರೂಪನಾಗಿದ್ದಾರೆ. ಅಲ್ಲಿಗೆ ಏನಾಯ್ತು? ಅ ಉ ಮ, ಇದು ಓಂಕಾರದಲ್ಲಿರುವ 3 ಅಕ್ಷರಗಳು. ಅದರಲ್ಲಿ ಅ ಅಂತ ಹೇಳಿಬಿಟ್ರೆ ಅವನು ಜಡಕ್ಕಿಂತ ಬೇರೆ ಆಗಿದ್ದಾನೆ, ಆಮೇಲೆ ಎಲ್ಲ ಚೇತನ ವರ್ಗಕ್ಕಿಂತ ಬೇರೆ ಆಗಿದ್ದಾನೆ, ಆಮೇಲೆ ಲಕ್ಷ್ಮೀದೇವಿಗಿಂತಲೂ ಕೂಡ ಅವನು ಭಿನ್ನನಾಗಿದ್ದಾನೆ. ಯಾಕೆ ಅಂದರೆ ಆ ಜಡಕ್ಕಿಂತ ವಿರುದ್ಧವಾದ ಸ್ವಭಾವವುಳ್ಳವನಾದ್ದರಿಂದ. ಆ ನಂತರದಲ್ಲಿ ಅಂತಹ ಪರಮಾತ್ಮ ಆದ್ದರಿಂದಲೇ ಅವನು ಅಧಿಕನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಈ 3 ಅರ್ಥಗಳು ನಾವು ಅಕಾರದಿಂದ ನಾವು ಅನುಸಂಧಾನ ಮಾಡ್ತೀವಿ. ಇದಕ್ಕೆ ಯತಿಗಳೆಲ್ಲ ಅವರು ಜಪ ಮಾಡುವಾಗ ಬರೀ ಓಂ ಓಂ ಅನ್ನೋದಲ್ಲ, ಅಕಾರದಿಂದ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಅವನು ಜೀವಲಕ್ಷಣ ಆಗಿದ್ದಾನೆ ಹೇಳ್ತಾ ಇರ್ತಾರೆ. ಓಂಕಾರವನ್ನು ಬಾಯಲ್ಲಿ ಗುಣಗಳನ್ನು ಅನುಸಂಧಾನ ಮಾಡ್ತಾ ಇರ್ತಾರೆ. ಹೀಗೆ ಗುಣಾನುಸಂಧಾನವೇ ಅಲ್ಲಿ ಓಂಕಾರದ ಜಪದಲ್ಲಿ ಅವರು ನಡೆಸ್ತಕ್ಕಂಥದ್ದು. ಅದು ಬಟ್ಟೆ ಸ್ವರೀ ಸುಮ್ಮನೆ ಜಪ ಮಾಡ್ತಾ ಇರೋದು, 5 ನಿಮಿಷ ಆಯ್ತಾ ಜಪ ಮುಗಿತು ಹೋಗ್ಬಿಡೋದು, ಟೈಮ್ ನೋಡಿ ಜಪ ಮಾಡೋದಲ್ಲ, ಗುಣಗಳ ಅನುಸಂಧಾನ ಮಾಡ್ತಾ ಜಪ ಮಾಡೋದವರು. ಹಾಗಾಗಿ ಅವರು ಅನುಸಂಧಾನ ಮಾಡ್ತಾ ಕೂತ್ರೆ ಅವು ಬರೀ 1000 ಆಗಲಿಕ್ಕೆ ಅದೇನು 15-20 ನಿಮಿಷ ಸಾಕು. ಅದ್ರ ಗುಣಗಳನ್ನು ಚಿಂತನೆ ಮಾಡ್ತಾ ಅಕಾರದ್ದು ಒಂದೇ ಹಿಡ್ಕೊಂಡು ಅವರು ಓಂ ಓಂ ಅಂತ ಕೂತ್ಕೊಂಡ್ಬಿಟ್ರೆ ಆ 3/4 ಗಂಟೆನೂ ಆಗ್ಬೋದು. ಅದಕ್ಕೆ ಪ್ರಣವ ಓಂಕಾರದಿಂದ ನಾನು ಸ್ತೋತ್ರ ಮಾಡಿ ನಾನು ನಿಮಗೆ ಅನುಗ್ರಹ ಬೇಗ ಮಾಡ್ಬಿಡ್ತೀನಿ ಅಂತ ಪರಮಾತ್ಮ ಯತಿಗಳಿಗೆ ಮಾತ್ರ ಓಂಕಾರವನ್ನು ಹೆಚ್ಚೆಚ್ಚು ಜಪ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಆದ್ರಿಂದ ಓಮಿತ್ತೇಕಾಕ್ಷರಂ ಬ್ರಹ್ಮ ಮಾಂ ಅನುಸ್ಮರನ್ ಅಂತಾನೆ ಪರಮಾತ್ಮ. ಆದ್ರಿಂದ ಓಂಕಾರ ಆ ಥರ ಜಪ ಮಾಡಿ ಮಾಡಿ ನನ್ನನ್ನು ಸ್ಮರಣೆ ಮಾಡಿದರೆ ಯಪ್ರಯಾತಿ, ಅವನಿಗೂ ಅಂತ್ಯಕಾಲದಲ್ಲಿ ಒಳ್ಳೆಯ ಸ್ಮರಣೆ ಬಂದರೆ ಉದ್ಧಾರ ಮಾಡ್ತೇನೆ ಅಂತ. ಹಾಗಾಗಿ ಅದು ಓಂ ಅನ್ನೋದು ಮೊದಲು ಅಕಾರವನ್ನು ಒಳಗೊಂಡಿದೆ. ಆ ಅಕಾರ ಪರಮಾತ್ಮನ 3 ಬಗೆಯ ನೋಡಿ, ಒಂದೇ ಅಕ್ಷರ 100 ಅರ್ಥಗಳನ್ನು ಹೇಳುತ್ತೆ. ಅದರಲ್ಲಿ ಸಂಕ್ಷಿಪ್ತವಾಗಿ 3 ಅರ್ಥಗಳನ್ನ ನಾವು ಅಕಾರದಿಂದ ತಗೊಳ್ಳಿಕ್ಕೆ ಹೋದರೆ ಅವನು ಜೀವ ಅಲ್ಲ, ಎಲ್ಲ ಜೀವರಿಗಿಂತ ವಿಲಕ್ಷಣನಾಗಿದ್ದಾನೆ. ಯಾಕೆಂದ್ರೆ ಜೀವರಲ್ಲಿ ಇಲ್ಲದೇ ಇರತಕ್ಕಂತಹ ನಿತ್ಯತ್ವ ಮುಂತಾದ ಆ ವಿರುದ್ಧ ಧರ್ಮಗಳನ್ನು ಪಡೆದಿದ್ದಾನೆ. ಆದ್ರಿಂದ ಪರಮಾತ್ಮ ಯಾಕೆ ಅಂದರೆ ಅವನು ಸಕಲ ಗುಣಗಳ ನೆಲೆಯಾದ್ದರಿಂದ ಅವನು ಅಧಿಕನಾಗಿದ್ದಾನೆ ಅಂತ ತಿಳ್ಕೊಂಡು. ಉಕಾರದಿಂದ ಅವನ ಅಧಿಕತ್ವವನ್ನೇ ಉತ್ಕೃಷ್ಟತ್ವವನ್ನು, ಸರ್ವೋತ್ಕೃಷ್ಟತ್ವ ಅಂತ ತಿಳ್ಕೊಂಡು. ಉತ್ತಮ ಅಂದ್ರೆ ಅವರವ್ರ ನೆಲೆ ಎಲ್ಲರೂ ಉತ್ತಮರೇ, ಅವ್ರವ್ರ ಮನೆಯಲ್ಲಿ ಅವರೇ ಯಜಮಾನ, ಅವನೇ ಉತ್ತಮ, ಅದೆಲ್ಲ ಪ್ರಶ್ನೆ. ಇಡೀ ಜಗತ್ತು, ಇಡೀ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಉತ್ತಮರು ಯಾರು? ಪರಮಾತ್ಮ ಒಬ್ಬನು.
ಆದ್ರಿಂದಲೇ ಆ ಪರಮಾತ್ಮ ಅವನು ಮಾ ಅಂದ್ರೆ ಸರ್ವಜ್ಞನಾಗಿದ್ದಾನೆ ಅಂತ. ಹೀಗೆ ಅವನ ಅಕಾರ ಉಕಾರ ಮಕಾರ ಅವು ಒಟ್ಟುಗೂಡಿ ಅದೆಲ್ಲ ಓಂ ಅಂತಾಗಿರೋದು, ಅದಕ್ಕೆ ಸಕಲ ವೇದಗಳ ಸಾರ ಅಲ್ಲಿ ಬಂದು ಬಿಟ್ಟಿರತಕ್ಕಂಥದ್ದಾಗಿದೆ. ಅದನ್ನೇ ಇಲ್ಲಿ ಬಂದ 3 ಅಕ್ಷರಗಳೇ ಪುರುಷ ಸೂಕ್ತದಲ್ಲಿ ಕೂಡ ನೋಡಿ, ಪುರುಷ 3 ಅಕ್ಷರಗಳು ಬಂದಿದೆ ನೋಡಿ. ಅದರಲ್ಲಿ ಪುರು ಅನ್ನೋದು ಪೂರ್ಣವಾದ, ಷ ಅಂದರೆ ಷಡ್ಗುಣೇಶ್ವರು ಉಳ್ಳವ, ಆ ಓಂಕಾರದ ಅರ್ಥವನ್ನೇ ಮತ್ತೆ ಹೇಳ್ತಾರೆ. ಆದ್ದರಿಂದ ನಾವು ಎಲ್ಲಿ ನೋಡಿದರೂ ಎಲ್ಲಿ ಹಕ್ಕೋದರೂ ಕೂಡ ನಮಗೆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಕ್ಕಂಥ ಅಂಶಗಳೇ ಅಲ್ಲಿ ಕಂಡು ಬರುತ್ತೆ ಅಂತಾದಾಗ ನಾವು ಓಂಕಾರ ಅದು ನಮಗೆ ವ್ಯಾಹೃತಿ ಅಂತ ಅದೊಂದು ಆಗತ್ತೆ. ಆಮೇಲೆ ವ್ಯಾಹೃತಿಯೇ ಅದು ಮತ್ತೆ ಗಾಯತ್ರಿ ಆಗತ್ತೆ, ಅದು ವಿಸ್ತಾರ ರೂಪದಲ್ಲಿ. ಆ ಗಾಯತ್ರಿಯಲ್ಲಿರುವ 3 ಪಾದಗಳೇನಿದೆ ಅದುವೇ ಪುರುಷ ಸೂಕ್ತದ 3 ವರ್ಗಗಳು ಅಂತ ಅದನ್ನ ಅಲ್ಲಿ ಕರೆದು ಬಿಟ್ಟಿದ್ದಾರೆ. ಹಾಗಾಗಿ ಪುರುಷ ಸೂಕ್ತ ಅದು ಮುಖ್ಯವಾಗಿ ಗಾಯತ್ರಿ ಅರ್ಥರೂಪವಾದದ್ದು. ಗಾಯತ್ರಿ ಅದು ವ್ಯಾಹೃತಿಯ ವಿಸ್ತಾರವಾಗಿರ್ತಕ್ಕಂಥದ್ದಾಗಿದೆ. ವ್ಯಾಹೃತಿಗೆ ಬೇಸ್ ಮೂಲಾಧಾರ ಅದು ಓಂಕಾರ. ಆದ್ರಿಂದ ಪುರುಷ ಸೂಕ್ತವು ಕೂಡ ಸಕಲ ವೇದಗಳಿಗೆ ಮೂಲ ಆಧಾರವಾಗಿ ಅದು ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ವೇದಾಹ ಪುರುಷ ಸೂಕ್ತಗಾಹ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಹೀಗೆ ಪುರುಷ ಸೂಕ್ತದ ಇನ್ನೂ ಅನೇಕ ಅರ್ಥಗಳನ್ನ ಮತ್ತೆ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.